ಇಲ್ಲ ತೊಗೊಳ್ಳಿ ಸರ್, ಇದು ಹಿಂಗೆ ಮಾಡ್ಬೇಕಣ್ಣ. ನಮ್ಮದು ಒಂದು ಸೇರಿಸ್ತದೆ 112 ಅಂತ ಯಾವುದೇ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ 112 ಲೋಕಲ್ ಪೊಲೀಸ್ ಮೇಲ್ಗಡೆ ಜಗೂರ್ ಪೊಲಿಟಿಷನ್ ಅಂತ ಹೇಳ್ಬಿಟ್ಟು 9480803271 ಎನಿ ಎಮರ್ಜೆನ್ಸಿ 112 ಎನಿ ಎಮರ್ಜೆನ್ಸಿ ಎನಿ ಕೈಂಡ್ ಆಫ್ ಅಕ್ಷರಮಾಲ ಸರಣಿ ಉದ್ಘಾಟನಾ ಕಾರ್ಯಕ್ರಮ ಸರಣಿ 4 ಯುವ ಜನತೆ ಮತ್ತು ಅಪರಾಧ ಜಗತ್ತು ಎಂಬ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಎಂದ ಇಂದು ಒಂದು ಮೇನ್ ಥೀಮನ್ನು ಇಟ್ಕೊಂಡು ಒಂದು ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ. ಈ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಬೇಕಾದ್ರೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವೈ ನಾಗರಾಜ್ ಸರ್, ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥರು, ಇವರು ಕೂಡ ತುಂಬು ಹೃದಯದಿಂದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಕೈ ಹಿಡಿದ ತಕ್ಷಣ ನಮಗೆ ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇವರಿಗೆ ನಾವು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀನಿವಾಸ್ ರಾವ್, ಪೊಲೀಸ್ ಇನ್ಸ್ಪೆಕ್ಟರ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೀವಿ. ಮತ್ತೋರ್ವ ಪ್ರಮುಖ ಅತಿಥಿಯಾಗಿ
ಉಳಿಸಿ ಪುಸ್ತಕವನ್ನು ದೂರ ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ಸ್ವಾಗತವನ್ನು ಬಯಸುತ್ತೇನೆ. ಸಮಿತಿ ವಿಭಾಗದ ಮುಖ್ಯಸ್ಥರು ಶಶಿಕುಮಾರ್ ಸರ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಕೂಡ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ವಿದ್ಯಾರ್ಥಿಗಳು ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ. 4 ಒಂದಡಿನಲ್ಲಿ ಪೊಲೀಸ್ ಸ್ಟೇಷನ್ ಜಗಳೂರು ಮತ್ತು ನಮ್ಮ ಮಹಾವಿದ್ಯಾಲಯ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸೊ ನಿಮಗೆ ಈ ಕಾರ್ಯಕ್ರಮದ ಉದ್ದೇಶಕ್ಕಿಂತ ಇಲ್ಲಿ ಬಂದಿರತಕ್ಕಂಥ ನಮ್ಮ ಅತಿಥಿ ಅವ್ರ ಬಗ್ಗೆ ಶ್ರೀನಿವಾಸ್ ಸರ್ ಅವ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈಗ ಅವರು ನಮ್ಮ ಕಾಲೇಜಿಗೆ ಬರ್ತಿರೋದು ಒಂದು ರೀತಿಯಲ್ಲಿ ಒಂದು 4ನೇ ಬಾರಿ ಅಂತ ಅನ್ಸುತ್ತೆ. ಅವರು ಒಂಥರ ಸರಣಿ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಬರೀ ಕಾಲೇಜ್ ಅಂತಲ್ಲ, ಇಡೀ ತಾಲೂಕಿನಾದ್ಯಂತ ವಿಶೇಷವಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಆಸಕ್ತಿಯನ್ನು ವಹಿಸಿ ವಿದ್ಯಾರ್ಥಿಗಳಿಗೆ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ನಿಮ್ಗೆ ಗೊತ್ತಿರಬಹುದು, ಒಬ್ಬ ಪೊಲೀಸ್ ಅಧಿಕಾರಿ ಲಾ ಆ್ಯಂಡ್ ಆರ್ಡರನ್ನು ಪಾಲನೆ ಮಾಡಲಿಕ್ಕೆ ಅವರು ನೇಮಕ ಆಗಿರ್ತಾರೆ. ಅಂದರೆ ಯಾವುದೇ ಥರದ ಅಪರಾಧಗಳು ಆಗದ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರಿಗೆ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಅವರು ಸುಮಾರು 2-3 ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಬ್ಬ ದಕ್ಷ ಅಧಿಕಾರಿ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಅವರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅವರು ಇದು ಅವ್ರ ಇಲಾಖೆಗೆ ಕೆಲವೊಂದು ಪ್ರೋಗ್ರಾಮ್ಸ್ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಆಸಕ್ತಿಯನ್ನು ವಹಿಸಿ ವಿಶೇಷ ಇವರು ಕನಸಿನ ಒಂದು ಕಾರ್ಯಕ್ರಮ ಅಂತಂದ್ರೆ ತೆರೆದ ಮನೆ ಕಾರ್ಯಕ್ರಮ. ಸಾರ್ದು ಕನಸಿನ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ ಅಂತಂದ್ರೆ ಜನರಿಗೆ ಅಷ್ಟೊಂದು ಒಡನಾಟ ಇರಲ್ಲ, ಭಯ ಇರುತ್ತೆ. ಅವ್ರ ಜೊತೆ ನಾವು ಯಾವ ರೀತಿ ಬೆರಿಬೇಕು ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ. ಮತ್ತೆ ಕೆಲವೊಂದು ಸಂಶಯಗಳ ಪೊಲೀಸ್ ಅವ್ರ ಜೊತೆ ಹೋಗ್ಬಾರ್ದು ಮಾಡಬಾರ್ದು ಅಂತೇಳಿ ಇವರು ವಿಶೇಷವಾಗಿ ವಿದ್ಯಾರ್ಥಿಗಳನ್ನ, ಯುವತಿಯರನ್ನ ಕಾಲೇಜಿಗೆ ಕರೆಸಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡೋಂಥ ಕಾರ್ಯಕ್ರಮಗಳನ್ನು ನಾವು ಸಾಕಷ್ಟು ಅವರ ಕಡೆಯಿಂದ ನೋಡಿದ್ದೀವಿ. ಹಾಗಾಗಿ ಅವ್ರದ್ದು ಒಂದು ಕನಸು ಅಂದರೆ ಸಮಾಜದ ಜೊತೆಗೆ ಸಮಾಜಕ್ಕೆ ನಾವೇನಾದರೂ ಕೊಡಬೇಕಂತಕ್ಕಂಥ. ಹಾಗಾಗಿನೇ ನಾವು 2 ಸರಿ ಅವ್ರು ಬಂದಾಗ ಒಂದು ಅಭಿಪ್ರಾಯ ಹೇಳಿದ್ರು, ಸರ್ ನಮಗೆ ಈಗ ಅವರು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಕಷ್ಟು ಪರಿಶ್ರಮ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಯುವತಿಯರಲ್ಲಿ ಅಪರಾಧಗಳ ಒಂದು ಪ್ರಮಾಣ ಅಂತಕ್ಕಂಥ ಸಾಕಷ್ಟು ಸಮಾಜದಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಯುವತಿಯರಲ್ಲೇ ಅದು ಹೆಚ್ಚಿನದಾಗಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ನೀವು ಈ ಸಮಾಜದ ಮುಂದಿನ ಒಂದು ಪೀಳಿಗೆ ಅಥವಾ ನೀವೇನು ನಿರ್ಮಾತೃಗಳಾಗಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಅರಿವಿರ್ತಕ್ಕಂಥದ್ದು ತೀರಾ ಅನಿವಾರ್ಯ ಅಂತಕ್ಕಂಥ ಉದ್ದೇಶದಿಂದ ಅಪರಾಧ ಒಂದು ವಿಚಾರಗಳ ಬಗ್ಗೆ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು, ಎರಡನೇದಾಗಿ ನಿಮಗೆ ಹೇಗೆ ನೀವು ಏನು ಪದವಿಯ ನಂತರ ನೀವು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತೆಗೆದುಕೊಂಡು ಅದರಲ್ಲಿ ಯಶಸ್ವಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಹೇಳಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಮತ್ತೊಮ್ಮೆ ಕೋರ್ತಾ ನಾನು ಇಂಗ್ಲೀಷಲ್ಲಿ ಬೆಸ್ಟ್. ಗುಡ್ ಮಾರ್ನಿಂಗ್ ಅಂದ್ರೆ ಫಸ್ಟ್ ಟೈಮ್ ಯಾರಿಗೆ ಭೇಟಿ ಆಗಿಲ್ಲ ಅಂದ್ರೆ ಸಂಜೆ ಕೂಡ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಇಂಗ್ಲೀಷ್ ಕನ್ನಡದಲ್ಲಿ ಏನು ನಡಿಬೇಕು ಚಟುವಟಿಕೆಗಳು ಅಷ್ಟು ಚಟುವಟಿಕೆಗಳಲ್ಲಿ ನಡೆಸ್ತಾ ಇದ್ದಾರೆ. ಅದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬೋದು, ಮಹಿಳೆಯರಲ್ಲಿ ಮತ್ತೆ ಯುವತಿಯರಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಇರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಇರ್ಬೋದು. ಬಹಳ ಖುಷಿಯಾಗಿದೆ. ಇದೊಂಥರ ಮ್ಯಾಕ್ಟಿವಿಟೀಸು ನಿಮ್ದೇನು ಪ್ರತಿನಿತ್ಯ ದೈನಂದಿನ ಚಟುವಟಿಕೆಗಳನ್ನು ಹೊರತುಪಡಿಸಿ ಇದು ಮಾಡೋದು ಬಹಳ ಅಪರೂಪ. ಸೊ ನಾನು BA ಫಸ್ಟ್ ಇಯರ್ ಫೇಲು, ಸೆಕೆಂಡ್ ಇಯರ್ ಫೇಲ್ ಆಗಿರೋದ್ರಿಂದ ನಾನು ನಿಮಗೆ ಏನೋ ಹೇಳ್ತೀನಿ ಅನ್ನೋದು ತಪ್ಪಾಗುತ್ತೆ. ಬೇಸಿಕಲಿ BA ಫಸ್ಟ್ ಇಯರ್ ಫೇಲು, ಸೆಕೆಂಡ್ ಇಯರ್ ಫೇಲು, BA ಫೈನಲ್ ಇರೋದು ಎಲ್ಲ ಒಟ್ಟಿಗೆ ಪಾಸ್ ಆಗ್ತದೆ. BA ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಒಟ್ಟಿಗೆ ಪಾಸ್ ಆಗಿದ್ದೀನಿ. ಹಾಗಾಗಿ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಈಗ ವಿಶೇಷ ಏನು ಅಂತಂದರೆ ರಾಷ್ಟ್ರೀಯ ಐಕ್ಯ ಆಗಲ್ಲ ಅಷ್ಟೇ ನಮ್ಮದು. ಹಾಗೆ ನಾನು ಭಾರತೀಯ, ನಾನು ದೇಶ ಪ್ರೇಮಿ ಅನ್ನೋದು ಬಿಟ್ಟು ನಾನು ಈ ಕ್ಯಾಸ್ಟು, ನಾನು ಆ ಕ್ಯಾಸ್ಟು, ನೀನು ಆ ಕ್ಯಾಸ್ಟು ಅಂತಾರೆ ನಮ್ಮಲ್ಲಿ ವೈವಿಧ್ಯತೆಯನ್ನು ನಾವು ಮೆರಿತಾ ಇದ್ದೀವಿ.
ಆ ವೈವಿಧ್ಯತೆಯನ್ನ ನಾವು ಮರಿಬೇಕು, ದೇಶದ ಐಕ್ಯತೆಯನ್ನ ಕಾಪಾಡ್ಕೋಬೇಕು. ನಾವೆಲ್ಲ ಭಾರತ ದೇಶದ ಪ್ರಜೆಗಳು, ಈ ಭಾರತ ದೇಶದ ಭೂಮಿ ನಮ್ಮ ಹೆತ್ತ ತಾಯಿ ಇದ್ದಂಗೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅಂತೇಳಿ ಇವತ್ತಿಂದ 25ನೇ ತಾರೀಕು ಮಾಡ್ಕೊಂಡಿದ್ದೆ. ಅದಕ್ಕೆ ಸಣ್ಣ ಪ್ರತಿಜ್ಞೆ ಇದೆ. ಎಲ್ಲರೂ ಕೂತಲ್ಲೇ ಮಾಡ್ಬೋದು ಅಥವಾ ನಿಂತ್ಕೊಂಡು ಮಾಡ್ಬೋದು. ಇದೊಂದು ಪ್ರಮಾಣ ವಚನವನ್ನ ನಾವು ಓದಿಸ್ತೀನಿ. ನಾನು ಹೇಳಿ ಕೇಳ್ಕೋಬೇಕು. ಎಲ್ಲರೂ ಕೈ ಮುಂದೆ ಮಾಡಿ. ನಾನು ಹೇಳಿದ್ಮೇಲೆ ಹೇಳಿ. ಮೊದಲು ರಾಷ್ಟ್ರೀಯ ಐಕ್ಯತಾ ಪ್ರಮಾಣ ವಚನ ಹಾಗೂ ಐಕ್ಯತೆಯನ್ನು ಸಂರಕ್ಷಿಸಲು ಮತ್ತು ಬಲಪಡಿಸಲು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತೇನೆಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ. ಅಲ್ಲದೆ ನಾನು ಎಂದಿಗೂ ಹಿಂಸಾಚಾರದಲ್ಲಿ ಮತ, ಭಾಷೆ, ಪ್ರದೇಶ ಅಥವಾ ಇತರ ರಾಜಕೀಯ ಬಗೆಗಿನ ಭಿನ್ನಾಭಿಪ್ರಾಯಗಳನ್ನು ಮತ್ತು ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವ ದಿಸೆಯಲ್ಲಿ ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಓಚಿ ಬೋರಯ್ಯ ಕಾಲೇಜ್. ಇದರ ಅರ್ಥ ಇಷ್ಟೇ, ನನಗೆ ಎಲ್ಲಾದ್ರೂ ಮೇಲು ಕೀಳು ಅನ್ನೋದಕ್ಕಿಂತ ಕಾನೂನು ಯಾರು, ಯಾವ ದೇಶದವರು, ಯಾವ ಭಾಷೆಯವರು, ಯಾವ ರಾಜ್ಯದವರು, ಯಾವ ಜನಾಂಗವನ್ನು ಹೊರತುಪಡಿಸಿ ನಾವೆಲ್ಲರೂ ವಿದ್ಯಾರ್ಥಿಗಳು, ನಾವೆಲ್ಲರೂ ಭಾರತೀಯರು, ನಮ್ಮ ಹೆಮ್ಮೆ ನಮ್ಮ ದೇಶ ಅನ್ನೋ ಒಂದು ಮನೋಭಾವನೆ ಬರಬೇಕು ಅಂತ ಇದನ್ನ ಮಾಡಿದ್ದಾರೆ. ಈಗ ಇನ್ನೊಂದು ಪ್ರತಿಜ್ಞೆ ಮಾಡಿಸ್ತೀನಿ, ಯಾಕಂದ್ರೆ ಆಮೇಲೆ ಯಾರು ಹೇಗೆ ಸಿಗಲ್ಲ ನಿಮ್ಮ ಕೆಲಸ ಆದ್ಮೇಲೆ. ಈ ಮಾದಕ ವಸ್ತುಗಳು ಪ್ರತಿನಿತ್ಯ ಮನುಷ್ಯನಿಗೆ, ಈಗ ಯಾವುದೊಂದು ಶಾಪಲ್ಲಿ ಮೆಡಿಸಿನ್ ತಗೋತೀವಿ. ಉದಾಹರಣೆಗೆ ಸಿಟ್ರೋಜನ್ ಅಂತ ಒಂದು ಬರುತ್ತೆ, ರಾತ್ರಿ ಹೊತ್ತು ಮಾಡಬೇಕು. ನನಗೆ ಶೀತ ಜಾಸ್ತಿ ಆಗಿರುತ್ತೆ, ನಾನು ತಗೋತೀನಿ. ಅದರಲ್ಲಿ ನಿದ್ರಾಜನ್ಯ ವಸ್ತು ಇರುತ್ತೆ, ಸ್ವಲ್ಪ ಡ್ರೋಸಿ ಆಗಿರುತ್ತೆ, ಸ್ಲೀಪಿನೇ ಜಾಸ್ತಿ ಇರ್ತದೆ. ನಿದ್ದೆ ಮಗು ಅಂತೀವಲ್ಲ, ಅದು ನಮ್ಮ ಶೀತ ಹೋಗ್ಬೇಕು ಅಂದ್ರೆ ನಿದ್ದೆ ಮಗು ಜಾಸ್ತಿ ಇರುತ್ತೆ, ನಿದ್ದೆ ಮಗು. ಸೊ ಅದನ್ನೇನಾಗಿದೆ, ಕೆಲವೆಲ್ಲರೂ ಬೇರೆ ರೀತಿಗಳಂತ ಡ್ರಗ್ಸ್ಗಳನ್ನ ಮೆಡಿಕಲ್ ಶಾಪಿಂದ ಹಿಡಿದು ನಿಮ್ಗೆ ಬೇರೆ ಬೇರೆ ಹಲವಾರು ರೂಪದಲ್ಲಿ ಅವಕಾಶ ಮಾಡ್ಕೊಳ್ಳಿ ಸಿಗುತ್ತೆ. ಮೊಟ್ಟ ಮೊದಲನೇ ಬೀಡಿ ಸಿಗರೇಟ್ ಸೇರೋದು, ಅಡಿಕೆ ತಂಬಾಕೆಲ್ಲ ಹಾಕೋದು, ಪಾನ್ ಪರಾಗ ಹಾಕೋದು, ವಿಮಲ್ ಹಾಕೋದು. ಸೊ ಇಲ್ಲಿಂದ ಪ್ರಾರಂಭ ಆಗಿ ಯಾವುದೇ ಪಿಕ್ಚರ್ ಸ್ಟಾರ್ಟ್ ಆದ್ರೆ ಏನಾಗ್ತದೆ, ಫಸ್ಟ್ ಬರೋದು ನಾನು ಮುಖೇಶ್ ಅಂಬಾನಿ ಇಲ್ಲ, ಬರೀ ಮುಖೇಶ್. ಅಂಬಾನಿ ಕೊಡ್ತಾನೆ, ತಿನ್ನೋರು ನಾವು ಬರೀ ಮುಖೇಶ್ ಆಗ್ತೀವಿ. ಹಾಗೆಲ್ಲ ನೋಡ್ತೀವಿ, ದೌಡೆ ಕ್ಯಾನ್ಸರು ಅದೆಲ್ಲ ಅವ್ರು ನಿಮ್ಮನ್ನ ಹೆದರ್ಸ್ತಾ ಇಲ್ಲ. ಅವರು ನಿಜವಾದ ಕಷ್ಟವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ, ನಿಮಗೆ ಟೇಸ್ಟಿ ಆಗಿರುತ್ತೆ. ಸಕ್ಕರೆ ಎಷ್ಟು ತಿಂತೀವೋ ಅಥವಾ ಸ್ವೀಟ್ ಎಷ್ಟು ತಿಂತೀವೋ ನಾವು ಅಷ್ಟು ಕಾಯಿಲೆಗೆ ಹತ್ರ ಆಗ್ತೀವಿ. ಆದ್ರಿಂದ ಎಷ್ಟು ತಿಂತೀವೋ ಅದು ನಮ್ಮಿಂದ ಕಾಯಿಲೆನ ದೂರ ಮಾಡುತ್ತೆ. ಆದ್ರೆ ನಮ್ಗೆ ಇಷ್ಟವಾದ ಯಾವುದು ಸಕ್ಕರೆ. ಅದೇ ತರ ನಮ್ಗೆ ಈ ಮಾದಕ ವಸ್ತುಗಳು, ಮಾದಕ ದ್ರವ್ಯಗಳ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮುಂಚೆ ನೋಡಿದಾಗ ಬೇರೆ ಪದಾರ್ಥಗಳು ಇಲ್ಲಿಯವರು ನಾವು ಸೇವನೆ ಮಾಡಬೇಕು, ಇದಕ್ಕೂ ಡಿಫ್ರೆನ್ಸ್ ಇದ್ದು ನಮಗೆ ಟೇಸ್ಟ್ ಅನ್ಸಿದ್ರೆ ನಾವು ಇದಕ್ಕೆ ಅಡಿಕ್ಟ್ ಆಗ್ತೀವಿ. ಒಂದ್ಸರಿ ಅಡಿಕ್ಟ್ ಆಯ್ತಂದ್ರೆ ನಮ್ಮ ಜೀವನ ಪೂರ್ತಿ ಅದು ಕಂಟ್ರೋಲ್ ಅಂತ ನಮ್ಮ ಕಂಟ್ರೋಲ್ಗೆ. ಹಾಗಾಗಿ ಯಾವುದು ನಾವೇನು ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ ಅಂತ ಕರಿತೀವಿ, ನಾವು ಯಾವತ್ತು ಬಾಹ್ಯ ಸೌಂದರ್ಯಕ್ಕೆ ಮರಳಾಗಬಾರದು. ನಮ್ಮ ಆಂತರಿಕ ಸೌಂದರ್ಯ ಹೆಚ್ಚಿರಬೇಕು. ಅವ್ರು ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಕುತ್ಕೊಂಡೆ ಮಾಡಿ ಇದೊಂದು ಜಾಗೃತಿ ಅಭಿಯಾನ ಮಾಡ್ತಾ ಇದ್ವಿ. ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಅಂತೇಳಿ ನಮ್ದು ಇಂಗ್ಲಿಷಲ್ಲಿ ಒಂದೇ ಒಂದು ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಡ್ರಗ್ಸ್ ನಮ್ಮ ವರ್ಡ್. ಅದಕ್ಕೆ ಒಂದು ಪ್ರತಿಜ್ಞೆ ಮಾಡ್ತೀವಿ. ಅದರ ಕುತ್ಕೊಳ್ಳಿ. ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು, ಅದರಿಂದ ಆಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು
ಪ್ರತಿಜ್ಞೆ ಮಾಡುತ್ತೇನೆ. ಏನಂತ ಮಾಡಿದ್ರು ಈಗ? ನಾನು ತಗೊಂಡಲ್ಲ, ನಮ್ಮ ಸುತ್ತಲಿರ್ತಕ್ಕಂಥ ಜನರಿಗೂ ನಾನು ತಗೊಳಕ್ ಅವಕಾಶ ಕೊಡಲ್ಲ ಅಂತ. ಆದ್ರಿಂದ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ತಿಳಿಸಿ ಹೇಳಿ ಏನ್ ಒಳ್ಳೇದು ಏನ್ ಕೆಡದು ಅಂತ. ಅರ್ಥ ಮಾಡ್ಕೊಂಡಿಲ್ವಾ? 112 112 ಕರೆ ಮಾಡಿ ಇಂಥ ಜಾಗದಲ್ಲಿ ಹಿಂಗೆ ಆಗ್ತದೆ ಅಂತ ಹೇಳಿ ನಾವು. ಈಗ ನನಗೆ ಮೇನ್ ಕೊಟ್ಟಿರೋ ಸಬ್ಜೆಕ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ. ನಾನು ಯಾವುದೇ ಎಕ್ಸಾಮ್ ಬರ್ದಿಲ್ಲ, ಬರ್ದಿರೋದು ಒಂದು ಎಕ್ಸಾಮು ಬಂದ್ಬಿಡ್ತಾನೆ. ಒಂದೇ ಎಕ್ಸಾಮ್ ಬರ್ದಿರೋ ಜೀವನದಾಗೆ ಆ ಒಂದು ಎಕ್ಸಾಮು ಸಕ್ಸಸ್ ಆಯ್ತು. ಅದು ನಮ್ಮಲ್ಲಿ ಕಾನ್ಫಿಡೆಂಟ್ ಆಗಿತ್ತು. ಸೊ ಈ ಪರೀಕ್ಷೆಗೆ ಹೋಗಿನ ಮುಂಚೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಒಂದು ಮಾತು ಹೇಳ್ತೀನಿ. ನನಗೆ ಜೂನ್ ಅಥವಾ ಜುಲೈ ಅನ್ಸುತ್ತೆ ಎಕ್ಸಾಮ್ ಇತ್ತು ಬೆಂಗಳೂರಿಗೆ. ಕ್ಯಾಂಪಸ್ಸಲ್ಲೆಲ್ಲ ಹೊಟ್ಟಿದ್ವಿ ಬಳ್ಳಾರಿಯಿಂದ ಫ್ರೆಂಡ್ಸ್ ಎಲ್ಲ. ಒಂದು ಪ್ರಜಾವಾಣಿ ಪೇಪರ್ ತಗೊಂಡೆ. ನನ್ನೊಂದು ಅಭ್ಯಾಸ ಇದೆ, ಆಮೇಲೆ ಹೇಳ್ತೀನಿ. ಕೆಲವರು ಮಾತಾಡ್ತಾ ಇದ್ರು, ಕೆಲವರು ನಿದ್ದೆ ಮಾಡ್ತಾ ಇದ್ರು. ನಾನು ಪೇಪರ್ ಓದೋ ಅಭ್ಯಾಸ ಇತ್ತು. ನೆಕ್ಸ್ಟ್ ಡೇ ಎಕ್ಸಾಮ್ ಬರೀತಾ ಇದ್ದೀನಿ. ನಮ್ಮ ನಳಂದ JP ನಗರ, ನಳಂದ ಬೆಂಗಳೂರಲ್ಲಿ ಕಾಲೇಜಲ್ಲಿ ಬರೀತಾ ಇದ್ದೆ. ಬೈ ಲಕ್ ನಾನೇನು ಪ್ರಜಾವಾಣಿ ಪೇಪರ್ ಓದ್ಕೊಂಡ್ಬಂದೆ. ಆ ಸ್ಪೋರ್ಟ್ಸ್ ಅಲ್ಲಿ ಏನಿತ್ತು ಕೀಲಿಯ ಬಗ್ಗೆ, ಬಾಚಿನ ಗುಡಿಯ ಬಗ್ಗೆ ಇತ್ತು. ಅದರಲ್ಲಿ ಎಲ್ಲ ಬಂದ್ಬಿಡ್ಬೇಕಾ? ಸ್ಪರ್ಧಾತ್ಮಕ ಅನ್ನೋದನ್ನ ನಾವು ಯಾವಾಗಲೂ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋ ಸಲುವಾಗಿ ಪ್ರತಿನಿತ್ಯ ಹೋರಾಟದಿಂದ ಸ್ಪರ್ಧಾತ್ಮಕ. ನಾನು ನಿಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತೇವೆ, ನಾನು ಇವ್ರ ಮೇಲೆ ಕಾಂಪಿಟೇಷನ್ ಮಾಡ್ತೇವೆ, ಇವ್ರು ನನ್ನ ಮೇಲೆ ಕಾಂಪಿಟೇಷನ್ ಮಾಡ್ತಿಲ್ಲ, ನೀವು ನನ್ನ ಮೇಲೆ ಕಾಂಪಿಟೇಷನ್ ಮಾಡ್ತೀವಿ. ಕಾಂಪಿಟೇಷನ್ ಇಟ್ ಇಸ್ ಮೈ ರೈಟ್ಸ್. ನಾನು ಕಾಂಪಿಟೇಷನ್ ಮಾಡ್ಕೊಳ್ತೇನೆ, ನಾನೇ ಸ್ಪರ್ಧೆಗೆ ಹೊಡ್ಕೊಳ್ತಾ ಇದ್ದೀನಿ. ಈಗ ನಾನು ನಿದ್ದೆ ಮಾಡ್ಬೋದಾಗಿತ್ತು. ಆ ಪೇಪರ್ ಯಾಕೆ ಇವತ್ತು ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಹಲ್ಲುಚ್ಚಿ ವಾಪಸ್ ಕಾಫಿ ಕುಡಿಯೋದ್ರಲ್ಲಿ 3-4 ಚಾನಲ್ ಬರ್ತಕ್ಕಂಥ ಎಲ್ಲ ಚಾನಲ್ ಅಡ್ವರ್ಟೈಸ್ಮೆಂಟ್ ಬಂದ ಸಾಕು ನನ್ನ ಚಾನಲ್ ಚೇಂಜ್ ಆಗಿದೆ. ನೀವು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಖುಷಿ ಪಡ್ತೀವಿ. ಈ ಅಡ್ವರ್ಟೈಸ್ಮೆಂಟ್ ಆಗಿರೋರು ಎಲ್ಲರಿಗೂ ಕರ್ಕೊಂಡು ಬಂದು ಅವ್ರೇನು ಸೋಪಿಂಗ್ ಕೊಡ್ತಾರೆ, ಕ್ರೀಮಿಂಗ್ ಕೊಡ್ತಾರೆ. ನಮ್ಮ ಬಳ್ಳಾರಿ ಬಿಸಿ ನಟರಾಜ್ ಬಂದು ಗೆಲ್ಸ್ಕೊಂಡ್ಬಿಟ್ರೆ ಅವ್ರ ಇನ್ನೊಂದು ಜೀವನದಲ್ಲಿ ಅಡ್ವರ್ಟೈಸ್ಮೆಂಟೇ ಕೊಡ. ಯಾಕಂದ್ರೆ ನಮ್ಮ ಬಿಸಿ ನೋಡೇ ಇದೆ. ಅರ್ಥ ಆಗಿದೆ? ಹಾಗಾಗಿ ನನ್ನ ಚರ್ಮ ಸೌಂದರ್ಯ ಅರ್ಥನಲ್ವ, ಇನ್ನೊಂದು ಕೂದಲು ಸೌಂದರ್ಯ ನ್ಯಾಚುರಲ್ ಹೋದ್ರೆ ನಿಮ್ಗೆ ಇಷ್ಟವಾದ ಎಲ್ಲ ನ್ಯೂಸ್ ಬರ್ತಾ ಇರ್ತದೆ. ಅದೇ ಸ್ಪೋರ್ಟ್ಸ್ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಕಾಮರ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಇರುತ್ತೆ, ನ್ಯಾಷನಲ್ ಥಿಂಗ್ಸ್ ಇರ್ತದೆ. ಆ ಟೈಮಿಗೆ ನಿಮ್ಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಅಳಿಸಾಗಲಾರ್ದೆ ಕೊಡ್ತಾರೆ. ಅದನ್ನು ಯಾರು ನಾವು ಇಷ್ಟಪಡಲ್ಲ. ಇಲ್ಲೇ ದಿನ ಟೀಚರ್ಸ್ ಬರೀತಾರೆ, ಬುಕ್ಸ್ ಬೇರೆ ಇವು 365 ಪೇಜ್ ಇರ್ತಾರೆ, ಓದೋಕ್ಕೆ ತಲೆ ಕಡೆ ನಿದ್ದೆ ಬರುತ್ತೆ. 4 ಗಂಟೆಯಿಂದ ರಾತ್ರಿ 8:00ವರೆಗೂ ಕೆಲಸ ಮಾಡಿದ್ದೀನಿ. 8:30 ಇಂದ 10:00ವರೆಗೂ ರೆಸ್ಟ್ ಮಾಡಿ 11 ಗಂಟೆ ಬಂದು ಎಷ್ಟು ಕೊಡೋದು ಅನ್ನೋದು ವ್ಯವಸ್ಥೆ ಏನಿದೆ ಅಂತ. 11 ಗಂಟೆಯಿಂದ ಬೆಳಗಿನ ಜಾವ 3-4 ಗಂಟೆವರೆಗೂ ಸುತ್ತಿ ಇಡೀ ನಿಮ್ಮ ಎಲ್ಲ ಏರಿಯಾಗೆಲ್ಲ ಸುತ್ಕೊಂಡು ಬಂದು ಬೆಳಗಿನ ಜಾವ 4-4:30 ಮಲಗಿಬಿಟ್ಟು ಮತ್ತೆ ಎದ್ದು ರೆಡಿ. ಇನ್ನೊಂದು ಹಾಫ್ ಅವರ್ ಮಲಗೋಣ ಅಂದರೆ ನಾಗ ಸರ್ ಫೋನ್ ಸರ್ ಬರ್ತಿರಲ್ಲ. ನಾನೇ ಇಲ್ಲಿ ರಾಜ, ನನ್ನ ದೇಶದಲ್ಲಿ ನನ್ನ ಪೊಲೀಸ್ ಇಲ್ಲೂ ನನ್ನ ರಾಜ. ನನ್ನ ಮೇಲೆ ಭಾಳ ಜನ ಇಲ್ಲ, ಚಕ್ರವರ್ತಿಗಳಿಂದ. ಆದರೆ ನಾನು ಬಂದ ನಾನು ಕೇಳೋದು ಬಿಟ್ಬಿಟ್ಟು ನಾನು. ಆದರೆ ಎಲ್ಲಿವರೆಗೆ ನಾನು ಇದನ್ನು ಇಷ್ಟಪಡ್ತೀನೋ ನನಗೆ ಜೀವನದಲ್ಲಿ ಕಷ್ಟ. ನೀವು ವಿದ್ಯಾರ್ಥಿಗಳು ಕೇವಲ ಪುಸ್ತಕ ಅಂದ್ರೆ ನಮ್ಮ ಸಮಾಜ ನಾವು ಇಷ್ಟಪಟ್ಟರೆ ಸಮಾಜದಲ್ಲಿ ಏನು ವಸ್ತುಗಳು, ಏನು ವಸ್ತುಸ್ಥಿತಿ ನಡೀತದೆ ಅಂತ ಗಮನ ಹರಿಸಿದ್ರೆ ಅದೇ ನೀವು ಜನರಲ್ ನಾಲೆಡ್ಜ್. ಆ ಜನರಲ್ ನಾಲೆಡ್ಜನ್ನ ಈ ಡೈಲಿ ಹ್ಯಾಂಡ್ಸ್ ನ್ಯೂಸಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ಪೋರ್ಟ್ಸ್ ಇರುತ್ತೆ, ನಿಮ್ಮಂತ ಬೇರೆ ಅಡ್ರೆಸ್ಗಳು ಬೇರೆ ಇರ್ತದೆ. ನಿಮಗಾಗಿ ನ್ಯೂಸ್, ಸ್ಪೋರ್ಟ್ಸ್, ನಿಮ್ಮ ಲೋಕಲ್ ಜಗಳೂರು ಅಥವಾ ದಾವಣಗೆರೆ ಜಿಲ್ಲೆ, ಮತ್ತೆ ನಿಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲವೂ ಇರುತ್ತೆ, ಮನೋರಂಜನೆ ಎಲ್ಲವೂ ಇರುತ್ತೆ. ನೀವು ಯಾವುದಾದ್ರು ಕ್ಲಿಕ್ ಮಾಡಿಕೊಂಡು ಆ ಟೈಮ್ ವೇಸ್ಟ್ ಮಾಡೋದು. ನೀವು ಸುತ್ತು ಏನು ನಡೀತದೆ, ಇವತ್ತು ದಾವಣಗೆರೆ ಜಿಲ್ಲೆಗೆ ಏನು ನಡೀತಿದೆ, ನಿನ್ನೆ ಏನು ನಡೀತಿದೆ, ಇವತ್ತೇನು ನಡೀತಾರೆ, ಕರ್ನಾಟಕದಲ್ಲಿ ಇವತ್ತು ಏನು ನಡೆದಿದೆ, ನಾಳೆ ಏನು ನಡೀತಾರೆ, ನಿನ್ನೆ ಏನು ನಡೀತಿದೆ, ದೇಶದಲ್ಲಿ ನಿನ್ನೆ ಏನು ನಡೀತು, ಇವತ್ತೇನು ನಡೀತಾರೆ, ನಾಳೆ ಏನು ನಡೀತು. ಇಷ್ಟೇ ಸಿಂಪಲ್ ಕಂಡಿದೆ ಜನರಲ್ ನಾಲೆಡ್ಜ್. ನಾವು ಯಾರೋ ತಲೆ ಕೆಡಿಸ್ಕೊಳ್ಳೋದು, ಸ್ವಲ್ಪ ಒಳ್ಳೊಳ್ಳೆ ಬುಕ್ಸ್ ಬರ್ತವೆ. ಯಾರಾದ್ರೂ ಇಲ್ಲಿವರೆಗೆ ಪ್ರಜಾವಾಣಿ ಪೇಪರಲ್ಲಿ ಪೇಜ್ ನಂಬರ್ 4 ಅಥವಾ 5ರಲ್ಲಿ ಈ ಸೈನ್ಸ್ಗೆ ಸಂಬಂಧಪಟ್ಟಂತೆ 10th ಸ್ಟ್ಯಾಂಡರ್ಡ್ ಮತ್ತು PUC ಸೆಕೆಂಡ್ ಇಯರ್ಸ್ ಕ್ವಶನ್ ಆನ್ಸರ್ಸ್ ಬರ್ತವೆ. ಯಾರಾದ್ರೂ ಕಷ್ಟಪಟ್ಟು ಸಾಲ್ವ್ ಮಾಡಿದ್ರೆ
ಇಲ್ಲ, ಆ ಪೇಪರ್ ಬಂದ ತಕ್ಷಣ ಫೋಲ್ಡ್ ಮಾಡಿ ಲಾಸ್ಟಿಗೆ ಎಲ್ಲಿ ಹೀರೋಗಳು ಅದು ಬೇಗ ಕೊಡುತ್ತೀರಿ. ನಿಮ್ಮ ಕೈಗೆ ಪೇಪರ್ ಕೊಟ್ಟರೆ ಫಸ್ಟ್ ಪೇಪರ್ ಲಾಸ್ಟ್ ಪೇಪರ್ ಫಸ್ಟ್. ಶ್ರೀದೇವಿ ಏನು ತೊಟ್ಕೊಂಡು ಅಂತ ಹುಡುಗರು ನೋಡ್ತಾರೆ, ಸಲ್ಮಾನ್ ಖಾನ್ ಎಲ್ಲಿರೋದ ಅಂತ ನೀವು ನೋಡ್ತೀರಿ. ಫಸ್ಟ್ ಬೇಕಾದ್ರೆ 16 ಪೇಜ್ ಇದು ಕೊಟ್ಟರೆ ನಿಮಗೆ 12-16 ಪೇಜ್ ಕೊಟ್ಟರೆ ನೀವು ಹೋಗೋದೇ ಫಸ್ಟ್ ಲಾಸ್ಟ್ ಪೇಜ್ ಹೋಗ್ತೀರಿ. ಯಾಕಂದ್ರೆ ನಿಮ್ಮ ಮನೋರಂಜನೆ ಅಲ್ಲೇ ಇದೆ. ಬಟ್ ನನ್ನ ಮನೋರಂಜನೆ ಇವತ್ತಿಗೂ ನಂದು 3-4 ಪೇಜ್ ಆಗಿರೋದು. 3ನೇ ಪೇಜ್ 2ನೇ ಪೇಜ್ ಅಥವಾ 3ನೇ ಪೇಜಲ್ಲಿ ಅಂಕಣಗಳು ಬರೀತಾರೆ. ಇದೊಂದು ದೇಶ ಸ್ವತಂತ್ರ ಸಲುವಾಗಿ ಬರೆದಿರೋದು, ಕರ್ನಾಟಕ ಏಕೀಕರಣ ಸಲುವಾಗಿ ಬರೆದಿರೋದು, ಅವತ್ತಿನ ದಿನ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂದ್ರೆ ಏನಕ್ಕೆ ಅಂತ ಬಂತದು, ರಾಷ್ಟ್ರೀಯ ಐಕ್ಯತಾ ದಿನ ಅಂತ ಯಾಕೆ ಬಂತು, ಬೌದ್ಧ ವಿಚಾರನ ಯಾಕೆ ತಗೊಂಡ್ರು, ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನು, ಅರ್ಥ ಏನು, ರಾಜಕೀಯ ವಿಶ್ಲೇಷಣೆಗಳೇನು ಅಂತ 3ನೇ ಪೇಜಲ್ಲಿ ಬರ್ತಿರ್ತಾರೆ. ಯಾವಾಗ ತರ ಓದಿದ್ದೀರಾ? ಅದನ್ನು ಓದಿರೋದೇ ನಾನು ಸರ್, ನಾವು ಬೇರೆ ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎಷ್ಟು ಬುಕ್ಸ್ನ ನೀವು ಪ್ರೀತಿ ಮಾಡ್ತೀರೋ, ಪುಸ್ತಕಗಳನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮಗೆ ಆ ಶಾರದಾಂಬೆ ಒಲಿತಾರೆ. ಪುನರ್ಮನನ ಅಂತ ಕರಿತೀವಿ, ಅಂದ್ರೆ ರಿಪೀಟಿಂಗ್ ಅಂತ. ಪುನರ್ಮನನ ಅಂತ ನಾವು ರಿಪೀಟೆಡ್ಲಿ ಓದಿದ್ದೇ ಓದ್ಬೇಕಾದ್ರೆ ಓದಿದ್ದೇ ಓದ್ಬೇಕು. ಜೀವನ ಮತ್ತೆ ಬೇರೆ ಏನಿದೆ ನಿಮ್ಗೆ? ನಿಮ್ಮನ್ನು ಓದಕ್ ಬಿಟ್ರೆ ಮತ್ತೇನಿದೆ? ನೀವು ಯಾವಾಗ 10th ಸ್ಟ್ಯಾಂಡರ್ಡ್ ಬಂದ ತಕ್ಷಣ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿ PUC ಫಸ್ಟ್ ಇಯರ್ ಬಂದ್ರೆ ಯಾವತ್ತಾದ್ರೂ 10th ಸ್ಟ್ಯಾಂಡರ್ಡ್ ಬುಕ್ ಓದಿದೀರಾ? ಇಲ್ಲ. ನಾಳೆ ನೀವೊಂದು ಕಾನ್ಸ್ಟೇಬಲ್ ಎಕ್ಸಾಮ್ ಹೋದ್ರು, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಹೋದ್ರು, ನೀವೊಬ್ಬ ತಹಸೀಲ್ದಾರ್ ಎಕ್ಸಾಮ್, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವು ಮೆಚೂರ್ಡ್ ಆಗಿರ್ತೀರಿ, ನೀವು ಪರಿಪಕ್ವತೆ ಹೊಂದಿರ್ತೀರಿ. ಅದರಲ್ಲಿ ಜನರಲ್ ನಾಲೆಡ್ಜ್ ಕಡಿಮೆ ಇರುತ್ತೆ, ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಥೀಸಿಸ್ ಜಾಸ್ತಿ ಇರುತ್ತೆ. ಪಾಣಿಪಟ್ ಕರ್ನ ಬರ್ತದೆ ಮತ್ತು PUC ಸೆಕೆಂಡ್ ಇಯರ್ ಬಂದದ ಎಲ್ಲರ, ತಾಳಿಕೋಟೆ ಕರ್ನ ಬಂದದ ಎಲ್ಲರೂ ಬಂದದ, ಪಾಪ ಹೋಮ್ ಬಗ್ಗೆ ಏನಾದ್ರು ಬಂದದ, ಕಾಂಗ್ರೆಸ್ ಸಂಸ್ಥಾಪಕ ಹೋಮ್ ಬಗ್ಗೆ ಯಾರು ಕೇಳಿದ್ರಿಗೆ ಯಾವ ಬರಲ್ಲ. ಮತ್ತೆ ಎಲ್ಲಿ ಕೇಳ್ತಾರೆ ನಿಮ್ಗೆ ಜನರಲ್ ನಾಲೆಡ್ಜು? ಮತ್ತೆ ನಿಮ್ಗೆ 5ನೇ ಕ್ಲಾಸಿಂದ ಕಲಿಸ್ತಾರೆ. ಹಾಗಾಗಿ ಯಾರಿಗೆ ಏನು ಬುಕ್ಸ್ ಆದ್ರೂ ಕೊಡಿ, ದಯಮಾಡಿ ಸಮಾಜ, ವಿಜ್ಞಾನ, ಗಣಿತ ಈ 3 ಬುಕ್ಸ್ಗಳನ್ನ ನೀವು ಸಪ್ರೇಟ್ ಆಗಿ ಇಟ್ಟು ಯಾವತ್ತು ಬೇಜಾರಾದ್ರೂ ಬುಕ್ಸ್ ಮಾಡ್ತಾರೆ. ಇದನ್ನು ತಗೊಂಡೋಗಿ ನಾವು ಜನರಲ್ ನಾಲೆಡ್ಜ್ ರೆಡಿ ಮಾಡ್ತೀವಿ. ಅದನ್ನ ಬಿಟ್ಟು ಜನರಲ್ ನಾಲೆಡ್ಜ್ ಮಾಡೋದು ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಟೆಕ್ನಾಲಜಿ ಜಾಸ್ತಿ ಆಗಿದೆ. ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೀವಿ, ಮೇಲ್ಗಡೆ ಅರ್ಥ ಟೆಕ್ನಾಲಜಿ ಅಂತ ಕರಿತೀವಿ. ಆ ಟೆಕ್ನಾಲಜಿ ಬಗ್ಗೆ ನಿಮ್ಮ ಮೊಬೈಲ್ ನನಗಿನ್ನ ನೀವೇ ಬುದ್ಧಿವಂತರು. ನಾನೀಗ ಸ್ಕ್ರೋಲ್ ಮಾಡೋಕ್ಕಿಂತ ಮುಂಚೆ ನೀವು ಆಗಲೇ 5 ಫಿಗರ್ ಕೆಲಸ ಮಾಡಿ ನಾನು ಓದ್ತೀನಿ. ನಾವು ಹುಡುಕ್ಬೇಕು, ಈಗ ಹುಡುಗಿ ನನ್ನ ನೀವು 5 ಫಿಗರ್ ಕೆಲಸ ಮಾಡ್ತೀವಿ. ನೀವು ನಮ್ಮ ನೋಡ್ತಾ ಇರ್ತೀವಿ, ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ನಾವು ಇದನ್ನು ನೋಡಿ ಸ್ಕ್ರೋಲ್ ಮಾಡೋಕ್ಕಾಗಲ್ಲ. ಸೊ ನಮಗೂ ನಿಮ್ಗಿರೋ ವ್ಯತ್ಯಾಸ. ಈಗ ನಮಗೆ ಬುಕ್ಸ್ ಕೊಡೋಕೆ ಸಂತೋಷ, ಹ್ಯಾಪಿಯಾಗಿ ಹೋಗ್ಬಿಟ್ಟು ಕೊಟ್ಟಿದ್ದೀವಿ, ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ಯಾವುದೇ ವಸ್ತು ನೀವು ಬಳಕೆ ಮಾಡ್ಬೋದು, ದುರ್ಬಳಕೆ ಮಾಡ್ಬೋದು. ದುರ್ಬಳಕೆ ಮಾಡ್ಕೊಂಡವ್ರಿಗೆ ಜೀವನನೂ ದುರ್ಬಳಕೆ ಆಗಿದೆ. ಯಾರು ಬಳಕೆ ಮಾಡ್ಕೊತೀವಿ ಜೀವನದಲ್ಲಿ ಉನ್ನತ ಸ್ಥಾನ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಪ್ರತಿ ಭಾನುವಾರ, ಅದು ಆಕ್ಚುಲಿ 5ನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಬೇಕು ಅಥವಾ 8ನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಬೇಕು, ಹೈಸ್ಕೂಲ್ ಬಂದಾಗಿಂದ ಪರವಾಗಿಲ್ಲ, ಈಗಾದ್ರೂ ಸ್ಟಾರ್ಟ್ ಮಾಡಿ. ಒಂದು ಜನರಲ್ ನಾಲೆಡ್ಜ್ ಬುಕ್ಸ್ ಅಂದರೆ ಸಾಕಷ್ಟು ಅಂಗಡಿಗಳಲ್ಲಿ ಸಿಗ್ತದೆ. ಆ ಜನರಲ್ ನಾಲೆಡ್ಜ್ ಬುಕ್ಸ್ನೆಲ್ಲವನ್ನು ನೀವು ಒಂದೊಂದು ಖರೀದಿ ಮಾಡಿ ಅಪ್ಡೇಟೆಡ್ ವರ್ಷನ್ ಕೇಳಿ. ಅಪ್ಡೇಟೆಡ್ ವರ್ಷನ್ ಕೇಳಿದ್ರೆ 2024ರ ಹೊಸದೊಂದು ಕೇಳಿದ್ರೆ ನಿಲ್ಕೊಂಡು ಅದರಲ್ಲಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇರ್ತದೆ, ಕೆಲವೊಂದು ಜನರಲ್ ನಾಲೆಡ್ಜ್, ಸ್ಟ್ಯಾಟಿಕ್ ಜನರಲ್ ನಾಲೆಡ್ಜ್ ಇರುತ್ತೆ, ಕೆಲವೊಂದು ಮೂವಿಂಗ್ ಜನರಲ್ ನಾಲೆಡ್ಜ್ ಇರುತ್ತೆ. ಅಂದರೆ ಡೈಲಿ ಚೇಂಜ್ ಆಗ್ತಾ ಇರ್ತದೆ. ಸೊ ಆ ಥರ ಬುಕ್ಸ್ಗಳನ್ನು ತಗೊಂಡು ಪ್ರತಿ ಭಾನುವಾರ ನಿಮ್ಮ ತಂದೆ ತಾಯಿ ಎಲ್ಲರೂ ಪಾಪ ಒಂದಿನ ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ. ನೀವು ಅವತ್ತೊಂದಿನ ಜನರಲ್ ನಾಲೆಡ್ಜ್ ಒಂದು ಸ್ವಲ್ಪ ತಲೆಗೆ ಉಪಯೋಗಿಸ್ಬೋದಲ್ಲ. 2 ತಾಸು ಓದಲಿಕ್ಕೆ ತೊಂದರೆ ಇದೆಯಾ? ದಿನ ನಿಮ್ಗೆ ಅಕಾಡೆಮಿಕ್ ಓದ್ತಾ ಇರ್ತೀವಿ, ಬೇಜಾರಾಗಿರುತ್ತೆ ಓದಕ್ಕೆ. ಮತ್ತೆ ಟೈಮ್ಲೆಸ್ ಆಗಿ ಬಂದಿಲ್ಲ ನಾನಿಲ್ಲಿ, ನನಗೆ ಟೈಮ್ಲೆಸ್ ಆಗಿ ಬಂದಿಲ್ಲ. ನಮ್ಮದು ಎಲ್ಲ ಕಳಿಸ್ಕೊಟ್ಟು ಅರ್ಜೆಂಟ್ಗೆ ಸಾಗಿ ಮಾತು ಕೊಟ್ಟಿದೆ ಅಂತ ಬಂದಿದ್ದೀನಿ. ನಿಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ, ನಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. 4 ಗಂಟೆಗೆ ಬರ್ತಿದ್ದೀವಿ. ಇಷ್ಟ ಇದ್ದವ್ರು ಕೇಳ್ಬೋದು, ಇಲ್ಲದೇ ಇದ್ದವ್ರು ಬೆಲೆ. ಆಮೇಲೆ ಇವತ್ತಿಂದ ಮನೆಗೊಂದು ಪೇಪರ್ ಹಾಕ್ತಾರೆ, ಪ್ರಜಾವಾಣಿ ಪೇಪರು. ನನ್ನ ಪ್ರಜಾವಾಣಿ ನಾನೇನು ಅಡ್ವರ್ಟೈಸ್ಮೆಂಟ್ ಇರಲ್ಲ, ನಿಮ್ಮ ಇಷ್ಟ ಯಾವುದಾದ್ರು ಪೇಪರ್ ಹಾಕ್ಸ್ಕೊಳ್ಳಿ. ಆ ಪೇಪರಲ್ಲಿ ಒಂದು 400 ಪೇಜಿನ ಬುಕ್, ವೈಟ್ ಬೇಕು, ಅದು ಪ್ಯೂರ್ಲಿ ನಾಟ್ ರೂಲ್ಡ್ ವೈಟ್ ಪೇಜಸ್ ಒಂದು 400 ಪೇಜಸ್ ಬುಕ್ ತಗೊಂಡು ಕರೆಂಟ್ ಇವೆಂಟ್ಸ್ ಅಂತ, ಪ್ರಸ್ತುತ ವಿದ್ಯಮಾನಗಳು. ಕರೆಂಟ್ ಇವೆಂಟ್ಸ್ ಅಂದರೆ ಪ್ರಸ್ತುತ ವಿದ್ಯಮಾನಗಳು.
ಆ ವಿದ್ಯಮಾನಗಳಲ್ಲಿ ನಿಮ್ದು ಇವತ್ತು ಸ್ಪೋರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸ್ಪೇಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಅಥವಾ ಇವತ್ತು ಯಾವ್ದಾದ್ರು ಆಚರಣೆ ಮಾಡ್ತಕ್ಕಂಥ ದಿನಕ್ಕೆ ಸಂಬಂಧಪಟ್ಟದ್ದು ಏನಾದ್ರು ಒಂದು ವಿಶೇಷತೆ ಇರುತ್ತೆ. ಅದನ್ನು ನೀವು ಓದಿದ್ದನ್ನ ಮತ್ತೆ ಒಂದು ಸ್ವಲ್ಪ ಪಾಯಿಂಟ್ಸ್ ಬರ್ಕೊಳ್ಳಿ. ಈ ಪೇಪರ್ ಮಿಸ್ ಆಗ್ಬೋದು, ಈ ಪೇಪರ್ ಡೈಲಿ ಮಿಸ್ ಆಗ್ಬೋದು. ನಿಮ್ಮ ಅಮ್ಮ ಅಪ್ಪ ಪಟ್ನ ಕಟ್ಟಕ್ಕೆ ವರ್ಷಕ್ಕೆ ತಗೊಂಡ್ಬಿಡ್ಬೋದು. ಬಟ್ ಅದು ನೀವೇನು ಬುಕ್ಕಲ್ಲಿ ಬರ್ಕೋತೀರಲ್ಲ, ಸೊ ಒಂದು ಸರಿ ಬರೆದಿದ್ದನ್ನ 10 ಸರಿ ಓದೋದೊಂದೇ ಒಂದು ಸರಿ ಬರೆಯೋದು. ಸೊ ಅದನ್ನು ನೀವು ಬರೀ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರೆ ಆ ಪಾಯಿಂಟ್ ನೋಡಿದ ತಕ್ಷಣ ಗೊತ್ತಾಗಬೇಕು, ಓ ಈ ಸಬ್ಜೆಕ್ಟ್ಗೆ ನಾನು ಇಂಥ ತಾರೀಕು ಪೇಪರ್ ಓದಿದ್ದೆ. ಆ 400 ಪೇಜ್ ರಿಜಿಸ್ಟ್ರಲ್ಲಿ ನೀವು ಇಂಪಾರ್ಟೆಂಟ್ ನೋಟ್ ಮಾಡ್ತಾ ಹೋಗಿ. ಅದೇ ಥರ ನೀವು ಬುಕ್ಸಲ್ಲಿ ಓದ್ತಾ ಇರ್ತೀರಿ, ಒಂದು ಪೆನ್ಸಿಲ್ ಯಾವತ್ತೂ ಇಟ್ಕೊಳ್ಳಿ. ಸಬ್ಜೆಕ್ಟ್ ಏನಾದ್ರು ಮಾಡ್ತಾ ಇರಬೇಕಾದ್ರೆ ಏನೋ ಸ್ವಲ್ಪ ಕೀ ಪಾಯಿಂಟ್ಸ್ ಅನಿಸ್ತು, ಓ ಇದು ಯಾಕೋ ಮುಂದಿನ ಜೀವನಕ್ಕೆ ಬೇಕಾಗುತ್ತೆ ಅಂತ ಆ ಪೆನ್ಸಿಲಿಂದ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಪೇಜಿನ ಮೇಲೆ ಒಂಚೂರು ಪೇಪರ್ ಫೋಲ್ಡ್ ಮಾಡಿ ಮನೆಗೆ ಹೋದ್ಮೇಲೆ ಇದನ್ನು ಸಹ ಬುಕ್ಕಲ್ಲಿ ಎಂಟ್ರಿ ಮಾಡಿ. ಆ ಥರ ನೀವು ಓನ್ ಆಗಿ ಸ್ವಂತಕ್ಕೆ ಒಂದು ಜನರಲ್ ಬುಕ್ ತಯಾರು ಮಾಡ್ಬೋದು. ನಾವೊಂದು ಬುಕ್ ತಗೋತೀವಿ, ಬೇರೆ ಯಾರೋ ಬರ್ತಾರೆ, ಅದನ್ನು ಓದ್ತಾ ಇದ್ದೀವಿ. ಅದ್ರ ದೊಡ್ಡ ಸ್ಕೇಲ್ ಇದೆ ಏನ? ನಾವು ಸ್ವಂತ ಯಾಕಂತ ಜನರಲ್ ಬುಕ್ ತೆಗಿಬಾರ್ದು. ಆ 400 ಪೇಜಿನ ವೈಟ್ ಬುಕ್ ಇರುತ್ತೆ, ವೈಟ್ ಪೇಜಸ್ ಬುಕ್ ಇರುತ್ತೆ. ಆ ಬುಕ್ಕು ನೀವು ಬರೆದಂತಹ ನಿಮ್ಮ ಮುತ್ತಿನ ಅಕ್ಷರಗಳು ಅವು ನಿಮಗೆ ಇಂಡೆಕ್ಸ್ ರೂಪದಲ್ಲಿ, ಅಂದ್ರೆ ಕನ್ನಡಿ ಮುಂದೆ ನೀವು ನಿಂತಾಗ ನೀವು ಹೆಂಗಿರ್ತೀರ ಹಂಗೆ ಕಾಣ್ತೀರ, ಬೇರೆ ತರ ಕಾಣ್ತೀವಿ. ಮತ್ತೆ ನಿಮ್ಮ ಅಕ್ಷರ ನಿಮಗೆ ಕಾಣ್ಬೇಕು, ಅದನ್ನ ನಾವು ಬಳಸೋದು. ಅವಾಗ ಏನಾಗುತ್ತೆ, ನಾಲೆಡ್ಜ್ ಡೆವಲಪ್ ಆಗುತ್ತೆ. ಸೊ ಯಾವುದೋ ಒಂದು ಎಕ್ಸಾಮ್ ಕರೆದಾಗ ಹುಚ್ಚೂರು ದಿನ 3 ದಿನ ಊಟ ತಿಂಡಿ ಸ್ನಾನ ಬಿಟ್ಟು ಓದ್ಬೋದು. ಮನೆಗೆ ಅಪ್ಪ ಅಮ್ಮ ಗಾಬರಿ ಆಗಿ ಹುಡುಗಿಯನ್ನು ಕೇಳ್ಕೊಳ್ಳೋದು ಸರ್, 3 ದಿನ ಸ್ನಾನ ಮಾಡ್ಬೋದು, ಊಟ ಮಾಡ್ಬೋದು, ನೌಕರಿ ಬರಲಿಲ್ಲ ಸಿಗ್ತಿಲ್ಲ, ಇನ್ನೊಂದು 2 ದಿನ ನಾವೇ ಸಾಕ್ತೀವಿ, ಇವೇ ಹುಚ್ಚದಾಗಿರೋದು. ಆ ಥರ ಮಾಡೋದು ಭಾಳ. ಸೊ ಕಲಿಕೆಗೋಸ್ಕರ ಡೈಲಿ ಜನರಲ್ ನಾಲೆಡ್ಜ್ ಒಂದು 1 hour 2 hours ಪ್ರೇಯರ್ ಮಾಡಬೇಕು. ಆ ವೈಟ್ ರಿಜಿಸ್ಟರ್ಡ್ ಪೇಪರಲ್ಲಿ ಮನೆಗೆ ಯಾವಾಗ ಸಿಗ್ತದೆ, ಒಂದು ನ್ಯೂಸ್ ಪೇಪರ್ ಓದಿ, ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇರ್ತೀವಿ, ಸಡನ್ನಾಗಿ ಏನಾದ್ರು ಒಂದು ಹೇಳ್ತಾರೆ, ಅದನ್ನ ಬರ್ಕೊಳ್ಳಿ. ಎಲ್ಲರೂ ಏನೇನೋ ಹೇಳ್ತಿರ್ತಾರೆ, ಅದು ನಿಮಗೆ ತಲೆಗೆ ನಿಮ್ಗೇನು, ನಿಮ್ಮ ಭವಿಷ್ಯ. ಆ ಭವಿಷ್ಯ ಹೇಗಿರಬೇಕು, ನಿಮ್ಮ ಮುಖವನ್ನು ನೀವು ಕಣ್ಣು ನೋಡಿದಾಗ ನೀವೆಷ್ಟು ಖುಷಿ ಪಡ್ತೀರೋ, ನಿಮ್ಮ ಭವಿಷ್ಯನ ನೀವು ಕಂಡು ಅದನ್ನ ಸಾಧನೆ ಮಾಡಿದಾಗ ಅಷ್ಟೇ ಖುಷಿ ನಿಮಗೆ ಅವತ್ತು ಬರಬೇಕು. ಅದು ನಿಜವಾದ ಸಂತೋಷ. ಹಾಗಾಗಿ ಒಂದು 400 ಪೇಜಸ್ ತಗೊಂಡ್ಬಿಟ್ಟು ಅದನ್ನು 100 ಪೇಜಸ್ 55 ಪೇಜ್ ಡಿವೈಡ್ ಮಾಡಿಬಿಟ್ಟು ಒಂದನ್ನು ಸೈನ್ಸ್ ಕೊಡಿ, ಒಂದು ಸೋಷಿಯಲ್ ಕೊಡಿ, ಒಂದು ಹಿಸ್ಟ್ರಿ ಕೊಡಿ, ಒಂದು ಮ್ಯಾಥಮೆಟಿಕ್ಸ್ ಕೊಡಿ, ಒಂದು ಇಂಗ್ಲೀಷ್ ಕೊಡಿ, ಒಂದು ಕನ್ನಡ. ಅದರಲ್ಲಿ ನೀವು ಏನೇನು ನ್ಯೂಸ್ ಆರ್ಟಿಕಲ್ ಬರ್ತದೆ, ಪೇಪರಲ್ಲಿ ಬರ್ತದೆ, ನಿಮ್ಮ ಅಕಾಡೆಮಿಕ್ ಇದೆ, ನಿಮ್ಮ ಜನರಲ್ ಬುಕ್ ತಗೊಂಡಿರ್ತೀವಿ, ಅದನ್ನು ಏನಾದರೂ ಓದಿದ್ರೆ ತಗೊಂಡು ಮಾಡಿ. ದಾರಿ ಹೋಗ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಪೀಸ್ ಪೇಪರ್ ಇದೆ. ಆ ಪೇಪರ್ನ ಕಾಲಿಂದ ಓದಿ, ಒಂದು ಕೈಯಿಂದ ತಗೊಂಡು ಈಗೇನು ಬರ್ದಿರೋದು ಅದರಲ್ಲೂ ಒಂದು ಅಕ್ಷರ ಸಿಗ್ಬೋದು ನಾವು ಕಲಿಯೋದು. ಅದು ತಗೋಬೇಕಾದ್ರೆ ನಾವು ಆಚೆ ಓದಿದ ಮೇಲೆ ಬೇಕಾದ್ರೆ ಆಚೆ ಕಾಲಿಂದ ಹೋದ್ರೆ ಅದಕ್ಕೇನೂ ಆಗಲ್ಲ, ಪೇಪರ್ಗೆ ಏನಾಗುತ್ತೆ, ಅದು ಯಾಕೆ ಬರ್ದೆ ಅಂತ ಕೇಳುತ್ತಾ. ಅದೇ ಪೀಸ್ ಆಫ್ ಪೇಪರ್ನ ಏನಿದೆ ಅಂತ ಬರೆದ್ರೆ ಏನೋ ಒಂದು 10 ಪೇಪರ್ ಪೀಸ್ಗಳು ಬಿಸಾಕಿದ್ರೆ ಒಂದು ಪೀಸ್ ಪೇಪರಲ್ಲಿ ಏನೋ ಒಂದು ಇರ್ತದೆ. ಯಾರೋ ಹುಚ್ಚ ನನ್ನಂತ 4 ಅಕ್ಷರ ಬರ್ಬೋದು, ಅದರಿಂದ ಇನ್ನೊಬ್ಬರಿಗೆ ಜ್ಞಾನ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಮಲ್ಟಿ ಟ್ಯಾಲೆಂಟೆಡ್ ಆಗಿ ನಾವು ಓದೋದ್ರ ಜೊತೆಗೆ ಸ್ವಂತ ನಾವೇ ಒಂದು ಜನರಲ್ ಬುಕ್ಕನ್ನು ಬರ್ಕೋಬೇಕು. ಅದರಲ್ಲಿ ಕರೆಂಟ್ ಇವೆಂಟ್ಸ್ ಇರ್ಬೋದು, ಸ್ಪೇಸಿಗೆ ಸಂಬಂಧಪಟ್ಟು ಹಿಸ್ಟ್ರಿ, ಮ್ಯಾಥ್ಸು, ಇಂಗ್ಲೀಷ್, ಇದನ್ನು ನೀವು ಮಾಡಿಕೊಂಡು ಎಕ್ಸಾಮ್ಸ್ ಹತ್ರ ಬಂದಾಗ ಇನ್ಸ್ಟೆಡ್ ಆಫ್ 2 hours 4 hours 6 hours 8 hours ಅಲ್ಲಿ ಓದ್ಬೋದು. ಎರಡನೇದು, ನೀವು ಒಂದ್ಸರಿ SL/PUC ಪಾಸ್ ಆಗುತ್ತೆ, ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ರೈಟ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು. ಅಫ್ಕೋರ್ಸ್ ನಿಮ್ಮ ಗೋಲ್ ಏನಿದೆ, ನೀವು ಒಂದು ಸಿವಿಲ್ ಸರ್ವಿಸ್ ಹೋಗಬೇಕು, ಸ್ಟೇಟ್ ಸಿವಿಲ್ ಸರ್ವಿಸ್ ಹೋಗಬೇಕು, ಸೆಂಟ್ರಲ್ ಸಿವಿಲ್ ಸರ್ವಿಸ್ ಹೋಗಬೇಕು, ಸರ್ವಿಸ್ ಬೇಕಾದ್ರೆ ಆಗಬೇಕು, ಬ್ಯಾಂಕ್ ಮಾಡಿ. ಅಟ್ ದ ಸೇಮ್ ಟೈಮ್ ಒಂದೇ ಸರಿ ಯಾರೋ ಕಟ್ಟಿದ ಮನೆಯಲ್ಲಿ ನಾವು ಹೋಗಿ ನೋಡಿ ಹೆಂಗಪ್ಪ ಕಟ್ಟಬೇಕಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಒಂದು ಬುನಾದಿ ರೂಪದಲ್ಲಿ ಪ್ಲಿತ್ ಬೀಮ್ ಅಂದ್ರೆ ಏನು, ಬುನಾದಿ ಅಂದ್ರೆ ಏನು, ಗೋಡೆ ಅಂದ್ರೆ ಹೆಂಗೆ ಅರ್ಥ ಮಾಡ್ಕೊತೀವಿ. ಹಾಗೆ ನೀವು ಎಲ್ಲ ಎಕ್ಸಾಮ್ ಅಪ್ಲೈ ಮಾಡಿ, ಮನೇಲಿ ಕೇಳಿ, ಅಮ್ಮ ಇದು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀನಿ, ಅಪ್ಪ ಇದು ದುಡ್ಡು ವೇಸ್ಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಬಟ್ ಇಂಟರ್ವ್ಯೂಗೆ ತುಂಬ ಲಾಭ ಆಗುತ್ತೆ. ಸೊ ವಿಲೇಜ್ ಅಕೌಂಟ್ ಪೋಸ್ಟ್ ಕರೆದು, ಕಾನ್ಸ್ಟೇಬಲ್ ಎಕ್ಸಾಮ್ ಕರೆದು, ಯಾವುದಾದ್ರು ಕರೆದು, SDC ಕರೆದು ನೀವು ಅಪ್ಲೈ ಮಾಡಿ, ಅಲ್ಲಿ ಎಕ್ಸಾಮ್ ಬರೀರಿ. ಅಲ್ಲಿ ನೀವು ಸಾಧನೆ ಮಾಡಲಿಕ್ಕೆ ಹೋಗ್ತೀರ ಅನ್ನೋದು ಮನಸ್ಸಲ್ಲಿ ತೆಗೆದುಬಿಡಿ. ಎಕ್ಸಾಮ್ ಯಾವ ಥರ ಇದೆ, ಪ್ಯಾಟರ್ನ್ ಯಾವ ಥರ ಇದೆ, ನಾನು ಅಲ್ಲಿ ಟೈಮ್ ಹೆಂಗೆ ಸೇವ್ ಮಾಡ್ಬೋದು, ಎಷ್ಟು ಟೈಮಲ್ಲಿ ನನಗೆ ಈ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇದೆ. ಸೊ ಇದನ್ನ ಇನ್ನೂ ಟಫ್ ಆಗಿ ತಗೊಂಡ್ರೆ ಇನ್ನೂ ಎಷ್ಟು ಎಕ್ಸಾಮ್ ನಾನು ಇನ್ನೂ ಎಷ್ಟು ಇದಾಗ ಲೇಟ್ ಆಗುತ್ತೆ ನನಗೆ. ಸೊ ಈ ಕ್ಯಾಲ್ಕುಲೇಟರ್ ಮೈಂಡಿಂದ ಎಕ್ಸಾಮ್ ಹೋಗಬೇಕು. ಸೊ ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೆ ಪ್ರಶ್ನೆ ಪತ್ರಗಳನ್ನ ಮರಿಲಾರ್ದಂಗೆ ಎಸಿಲಾರ್ದಂಗೆ ವಾಪಸ್ ಒಂದು ಫೈಲ್ ಮಾಡ್ತೀವಿ. ಒಂದು ಫೈಲ್ ಮಾಡಿಕೊಂಡು ಟೈಮ್ ಬಂದಾಗ ಎಲ್ಲಾ ಪ್ರಶ್ನೆಗಳನ್ನ ನೀವು ಬಿಡಿಸ್ತಾ ಹೋಗಿ.
ನಾಳೆ ಜನರಲ್ ನಾಲೆಡ್ಜ್ ಎಲ್ಲೋ ಬೇರೆ ಕಡೆ ತಂದು ನಾವು ನಿಮ್ಗೆ ಹೊಸದಾಗಿ ಒಂದು ಸಬ್ಜೆಕ್ಟ್ ಗ್ರೂಪ್ ಮಾಡಿ ಅದರಲ್ಲಿ ನಾವು ಆರ್ಸಿ ನಿಮಗೆ ಕೊಡ್ತೀವಿ ಅಂತ ನಾವು ಹೇಳೋದಿಲ್ಲ. ತಿಳಿಸ್ಕೋಬೇಡಿ. ಯು ಆರ್ ಜಸ್ಟ್ ಅಟೆಂಡಿಂಗ್ ದ ಎಕ್ಸಾಮ್ಸ್ ಟು ಗೈನ್ ದ ನಾಲೆಡ್ಜ್ ಅಂಡ್ ಕಾನ್ಫಿಡೆನ್ಸ್. ನನಗೆ ಕೊಟ್ಟಿರ್ತಕ್ಕಂಥ 2 ತಾಸಲ್ಲಿ 3 ತಾಸಲ್ಲಿ ಈ ಪರೀಕ್ಷೆ ನಾನು ಹೇಗೆ ಬರೀಬೇಕು, ಹೇಗೆ ಬರದೆ ಮುಂದೆ ನಾನು ಹೇಗೆ ಸುಧಾರಿಸ್ಕೋಬೇಕು, ಇವು 3 ನನಗೆ ಇಂಪಾರ್ಟೆಂಟ್. ನಾವು ಇಲ್ಲಿ ಫೇಲ್ ಆದ್ವಾ ಪಾಸ್ ಆದ್ವಾ, ನಮಗೆ ಸ್ಕೋರ್ ಆಯ್ತಾ ಆಗಿಲ್ವಾ, ಸೆಲೆಕ್ಟ್ ಆಯ್ತಾ, ನಿಮ್ಮ ಲಕ್. ಸೆಲೆಕ್ಟ್ ಬೈ ಚಾನ್ಸ್ ಲಕ್ ಸೆಲೆಕ್ಟ್ ಆಯ್ತು, ಹೋಗ್ತೀರಾ ಬಿಟ್ಟರೆ ನೀವು ತೀರ್ಮಾನ ಮಾಡಿ. ಎಷ್ಟೋ ಜನ ಯಾವುದೋ ನೌಕರಿ ತಗೊಂಡ್ಮೇಲೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅವ್ರ ಸ್ವಂತ ಖರ್ಚಿಂದ ಓದಿ ಸಾಧನೆ ಮಾಡಿದಂಥ ಭಾಳ ಜನ ಇದ್ದಾರೆ. ನನಗೆ SLC ಅವರಿಗೆ ಮಾತ್ರ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದು. ನಾನು PUC ಇದ್ದಾಗಲಿ IT ಕಾಲೇಜಲ್ಲಿ ನಾನು ಯಾರೂ ಫೀಸ್ ಕಟ್ಸ್ಕೊಂಡಿಲ್ಲ. ಫೈನಾನ್ಸ್ ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇದ್ದೆ. ITIದಲ್ಲಿ 50 ರೂಪಾಯಿ ಸ್ಟೈಫಂಡ್ ಕೊಡ್ತಿದ್ರು ತಿಂಗಳಿಗೆ. ಆ ದುಡ್ಡು ಈ ದುಡ್ಡು ತಗೊಂಡು ಬೆಳಗ್ಗೆ ಜಾವ 6 ಗಂಟೆ 7 ಗಂಟೆಗೆ ಎದ್ದು ಕಲೆಕ್ಷನ್ ಹೋಗ್ತಿದ್ದೆ ಸೈಕಲ್ ಹಾಕೊಂಡು. ಆಮೇಲೆಲ್ಲ ಮುಗಿಸ್ಕೊಂಡು ಬರ್ತಿದ್ದೆ, ಮತ್ತೆ ಸಂಜೆ ಕಲೆಕ್ಷನ್ ಕೆಲಸ ಮಾಡ್ತಿದ್ದೆ. ಆಮೇಲೆ ITI ಕಂಪ್ಲೀಟ್ ಮುಗಿತು. ಹರಿಹರ ಕಿರ್ಲಸ್ಕರ್ ಹೋದೆ, ಅಪ್ರೆಂಟಿಸ್ ಸೇರಿಕೊಂಡೆ. ಅಲ್ಲಿ 100 ಜನ ಇದೆ, ನಮ್ದೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಅದ. ಅದರಲ್ಲಿ ನಾನು ಒಬ್ಬನೇ ಫಿಲ್ಟರಲ್ಲಿ ಪಾಸ್ ಆಗಿತ್ತು. ಅಲ್ಲಿ 427 ರೂಪಾಯಿ ಸ್ಟೈಫಂಡ್ ಕೊಟ್ಟು ಊಟ ಕೊಟ್ಟು ಆ ಟೈಮಲ್ಲಿ ನಾನು ಹೋದೆ BA ಸೆಕೆಂಡ್ ಇಯರ್ ಮಾಡಿದೆ. ಮತ್ತೆ ಲಾಸ್ಟ್ ವಾಪಸ್ ಬಂದು BA ಫೈನಲ್ ಎಕ್ಸಾಮ್ ಮಾಡಿ ಮತ್ತೆ ವಾಪಸ್ ಕರ್ನಾಟಕ ಸ್ಟೇಟ್ ಡಿಪೆಂಡ್ ಆಗಬೇಕು. ಪ್ರತಿದಿನ ಅವ್ರು ನಾನು ಏನು ಕಾಸು ಕೇಳಬೇಕು? ನಾನು ಮೊದಲೇ ಶೋಕಿರಾಯ, ನಮ್ಗೆ ದುಡ್ಡು ಬೇಕು. ಮನೆಗೆ ಓದಿತಾರೆ. ನೋಡಿದೆ ಅಮ್ಮನ ಜೀರಿಗೆ ಡಬ್ಬು ಕದ್ದೆ, ಅಕ್ಕಂದ ಜಾಮಿಟ್ರಿ ಬಾಕ್ಸಲ್ಲಿ ದುಡ್ಡು ಕದ್ದೆ. ಅವ್ರು ಎಷ್ಟು ದಿನ ಹೇಳ್ತಾರೆ ಹಾಳಾಗಿ. ಈ ನಮ್ಮ ಒಬ್ಬ ರಾಕ್ಷಸ ಸಿಕ್ಕಂತ ಅವ್ರು ಬೇರೆ ಬೇರೆ ಕಡೆ ಇಟ್ಟರು. ಸೊ ಅನಿವಾರ್ಯ ಬೇಕಿತ್ತು. ಸೊ ನಾನು ನನ್ನ ಓನ್ ಮೇಲೆ ಅನ್ಕೊಂಡೆ. ಬಟ್ ಇವತ್ತು ನಾನು ಕಂಪ್ಲೀಟಾಗಿ ಹ್ಯಾಪಿ ಆಗಿದ್ದೀನಿ. ಇಡೀ ಭೂಮಂಡಲದಲ್ಲಿ ಯಾರಾದರೂ ಸಂತೋಷವಾಗಿದ್ದಾರೆ ಅಂತ ಕೇಳಿದ್ರೆ ನಾನು ಫಸ್ಟ್ ವ್ಯಕ್ತಿ, ನನ್ನ ಮೋಸ್ಟ್ ಹ್ಯಾಪಿ ಇದೆ. ದೇವ್ರು ನಾನು ಏನು ಕೇಳಿದ್ರೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಇದೆಲ್ಲ ನನ್ನ ಓನ್ ಕ್ರಿಯೇಷನ್. ಸೊ ಹಾಗೆ ನೀವು ಈಗ ನೀವು ಕೇಳು, ಯಾರು ಹೇಳಿದ್ದನ್ನ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ನ ಕೇಳು. 2 ನೀವು ಸ್ವಂತಕ್ಕೆ ಓದು. 3 ಹೇಳಿದ್ದನ್ನ ನೀವು ಓದಿದ್ದನ್ನ ಮನನ ಮಾಡ್ಕೊಂಡು ಹೋಗ್ತಾರೆ, ರಿಪೀಟ್ ಮಾಡ್ಕೊಂಡು ಹೋಗ್ರಿ ಮೈಂಡಲ್ಲಿ. ಇಂಪಾರ್ಟೆಂಟ್ ಥಿಂಗ್ಸನ್ನ ಒಂದು ನೋಟ್ ಮಾಡಿ ಸಪ್ರೇಟಾಗಿ ಒಂದು ಮಾಡಿ ಅದೇ ಜನರೇಟ್ ಹೋಗ್ತಾರೆ. ನೀವು ಇನ್ನೊಬ್ಬರಿಗೆ ಗಿಫ್ಟ್ ಕೊಡಂಗೆ. ಇಷ್ಟು ಸಿಂಪಲ್ ಬಿಟ್ರೆ ಇದರಲ್ಲಿ ಏನೋ ಒಂದು ಬೇರೆ ಕಡೆಯಿಂದ ಯಾರೋ ಬಂದು ಹೈ ಎಂಡ್ ಸಿಕ್ಕಾಬಿಟ್ಟೆ ಉಳ್ಳ ಹೈ ಇನ್ಫ್ಲುಯೆನ್ಸ್ ಅಲ್ಲಿ ಇರ್ತಕ್ಕಂಥವ್ರು ಇಂಗ್ಲೀಷ್ ಮಾತಾಡೋರು ಅಂಥವರೇ ಸಕ್ಸಸ್ ಆದ್ರೂ ಸುಳ್ಳು. ಶಿವರಾಮ್ ಸಾಹೇಬ್ ಇದ್ದಾರೆ, ಕನ್ನಡ ಮೀಡಿಯಮಲ್ಲಿ ಪಾಸ್ ಆಗಿರೋರು. ನಮ್ಮ ದೇವೇಂದ್ರ ಸಾಹೇಬ್ ಮಗ MLA ಮಗ ಇದ್ದಾರೆ, ಕನ್ನಡ ಮೀಡಿಯಮಲ್ಲಿ IAS ಪಾಸ್ ಆಗಿ ಇವತ್ತು ಸಿವಿಲ್ ಸರ್ವಿಸ್ ಆಗಿ ಇದರಲ್ಲಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ED-ಲಿದ್ದಾರೆ. ಹೇಳ್ಕೊಂಡಕ್ಕೆ ಸಾಕಷ್ಟು ನಮ್ಮ ಕಣ್ಣು ಮುಂದೆ ಬೆಳೆದಿರೋದಿಲ್ಲ, ನಾನು ಬೇರೆ ಕಡೆ ಬೇಡ. ಹಾಗಾಗಿ ಇವತ್ತೇ ನಿಮ್ಮ ಮೊಬೈಲ್ನಲ್ಲಿ ನ್ಯೂಸ್ ಆಂಟ ಅಂತೆಲ್ಲ ಒಂದು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪ್ರಯಾಣದ ಅವಧಿನಲ್ಲಿ ಅನ್ನೆಸರಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವನಿಂಗೆ ಇವಳಿಂಗೆ ಅವ್ನು ಇವನ ಹತ್ರ ಮಾತಾಡೋದು, ಇವಳು ಅವನ ಹತ್ರ ಮಾತಾಡೋದು, ಇವಳು ಡ್ರೆಸ್ ಸರಿ ಇರಲಿಲ್ಲ, ಇವಳು ಬೊಟ್ಟು ಸರಿ ಇರಲಿಲ್ಲ, ಇವೆಲ್ಲ ವೇಸ್ಟ್ ಆಫ್ ಟೈಮ್. ನಮ್ಮ ಹತ್ರ ಏನೂ ಬರ್ತದೆ. ನಮ್ಮ ತಂದೆ ತಾಯಿ ನಿಮ್ಮ ಬೇಕು ನಿಮ್ಗೆ ಹೊಡಿಲಿಕ್ಕಾಗಲ್ಲ, ಟೈಪ್ ಮಿಚ್ಚಕ್ಕಿಂತ ಜಸ್ಟ್ ನೀವು ಸ್ಪೀಕ್ ಆನ್ ಮಾಡ್ಕೊಂಡು ಕೇಳೋದಾಯ್ತು. ಕನ್ನಡದಲ್ಲಿ ಭೂಮಿಯ ಬಗ್ಗೆ ಮಾಹಿತಿ ಕೊಡುತ್ತೆ ಗೂಗಲಲ್ಲಿ. ಸೊ ಅದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಓದಿ. ಆ ಥರ ನಿಮ್ಗೆ ಏನು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಎಕ್ಸ್ಪರ್ಟ್ ಆಗ್ತಾ ಹೋದರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್. ಯಾವುದೇ ಬುಕ್ಸ್ ತಗೊಂಡಿಲ್ಲ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀಬೇಕಾದ್ರೆ ಒಬ್ಬ ನನಗೆ ಒಂದು ಬುಕ್ ಕೊಟ್ಟ, ಹೊಸ್ಕೆರಪ್ಪ ಅಂತೇಳಿ ಒಂದು ಕನ್ನಡ ಬುಕ್ ಕೊಟ್ಟ. ಇನ್ನೊಬ್ಬ ಕಲೀಮ್ ಅಂತ ಹೆಸರಿದೆ, ಅವ ಒಂದು ಇಂಗ್ಲೀಷಲ್ಲಿ ಬುಕ್ ಕೊಟ್ಟ. 2 ತೊಗೊಂಡು ಹೋದೆ. ಓದೋ ಸಂದರ್ಭ ಮುಗಿದೋಗಿತ್ತು, ತಲೆ ಕೆಳಗೆ ಇಟ್ಕೊಂಡು ಮನೆ. ನಂಗೆ ಓದೋಕ್ಕಾಗಲ್ಲ, ಬುಕ್ಸ್ ಎಲ್ಲ ಓದೋಕ್ಕಾಗಲ್ಲ, ಬೇಗ ನಿದ್ದೆ ಬರುತ್ತೆ. 3 ದಿನ ರಜೆ ಹಾಕಿದ್ದೆ, ಬೇರೆ ಡ್ಯೂಟಿ ಮಾಡ್ತಾ ಇದ್ದೆ. 3 ದಿನ ರಜೆ ಹಾಕಿದ್ದೆ. ಅಪ್ಪಿದ್ದಪ್ಪೋಗಿ ನಮ್ಮ ಅತ್ತೆ ಮನಸ್ಸಿಗೆ ಹಾಕೊಂಡ್ಬಿಟ್ಟೆ. ಹಾಗೆ ನಾವು ಕೋಳಿ ಕುಯ್ದಿದ್ದೆ. ಬೆಳಿಗ್ಗೆ ಒಳ್ಳೆ ಸ್ವೀಟ್, ಬೆಳಿಗ್ಗೆ ಹೋಳಿಗೆ, ಸಾಯಂಕಾಲ ನಮ್ಮ ಹತ್ತೆ ಕಾಲಿಗೆ ಮತ್ತೆ ಅಲ್ಲಿಂದ ಇವೆಲ್ಲ ಸುಳ್ಳು. ಕೋಚಿಂಗ್ ಹೋದ್ರೇ ಸುಳ್ಳು ಅನ್ನೋದು ನಿಮಗೆ ನಾನು ಆಗಲೇ ಹೇಳಿದೆ. ಕೋಚಿಂಗಲ್ಲಿ ಏನು ಮಾಡ್ತಾರೆ, ಜನರಲ್ ನಾಲೆಡ್ಜ್ ಬುಕ್ಕಲ್ಲಿ ಇರೋದನ್ನ ನಿಮಗೆ ರಿಪೀಟ್ ಆಗಿರುತ್ತೆ. ನೀವು ಜನರಲ್ ನಾಲೆಡ್ಜ್ ಬುಕ್ ತಯಾರು ಮಾಡಬೇಕು. ನೀವು 400 ಪೇಜಿನ ತಗೊಂಡು 55 ಪೇಜ್ಗೆ 55 ಪೇಜ್ಗೆ ಒಂದು ಮಾಡಿಬಿಟ್ಟು ಆ 50 ಪೇಜಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ನೀವೇ ಬರ್ಕೊಂಡು ಡೈಲಿ ಓದ್ಕೊಂಡು ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಎಕ್ಸಾಂಪಲ್ ಬಂದಾಗ ನೀವೇನು ತಿಳ್ಕೊತೀರೋ ಅದರಷ್ಟು ಸುಖ, ಸಂತೋಷ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಬರೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲಿ ಅಂದರೆ ಅವ್ರು ಬೇರೆ ರೀತಿ ಏನು ಮೋಟಿವೇಶನ್ ಮಾಡ್ತಾರೆ ಅನ್ನೋದಕ್ಕೆ ಹೋಗ್ಬೇಕೆ ಬಿಟ್ಟರೆ ಅವ್ರೇನು ಎಕ್ಸ್ಟ್ರಾ ನಾಲೆಡ್ಜ್ ಇರೋದು. ಉದಾಹರಣೆಗೆ ಹೇಳ್ತೀನಿ, ಎಕ್ಸಾಮ್ ಹೆಂಗೆ ಬರೆಯೋದು ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಬರೀತಾರೆ,
ನಾನು ಎಕ್ಸಾಮ್ ಹೋಗಿದ ತಕ್ಷಣ ಫಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಮಾಮ ರೆಡಿ ಇರಲಿಲ್ಲ ಅಂತಾರೆ. ಏನಿಲ್ಲ ನಾನು ಯುದ್ಧ ಮಾಡಕತ್ತೀನಿ, ನಾನು ಬಂದು ನನಗೆ ಹೋಗ್ತೀನಿ, ನಮ್ಮ ಕೆಲಸ ಮಾಸ್ಟರ್ ನಾನು ಯಾರ ಕಡೆ ನೋಡಲ್ಲ, ಈಗಲೂ ನೋಡಲ್ಲ, ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ನನಗೆ ದೇವರು ಏನು ಕೊಟ್ಟಿದ್ದಾನೆ ನಾನು ಅದರಲ್ಲಿ ತೃಪ್ತಿ ಪಡ್ತೀನಿ. ಹಾಗಾಗಿ ಎಕ್ಸಾಮ್ ಆಗಲು ಕೂತ್ಕೊಂಡಾಗ ಅದು ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಮೈಂಡಲ್ಲಿ ಒಂದೇ ಕಾನ್ಸೆಪ್ಟ್ ಇರಬೇಕು, ವಿಲ್ ಪವರ್. ನಿಮ್ಮ ವಿಲ್ ಪವರ್ ನಿಮ್ಮ ಕೆಲಸ. ಎಸ್ ಐ ಕ್ಯಾನ್ ಡೂ ಇಟ್, ನಾನು ಇದನ್ನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅಂತಂದ್ರೆ ನಿಮಗಿನ ದೊಡ್ಡ ಸಾಧನೆಗಾಗಿ ಆಗುತ್ತೆ. ಆಕಸ್ಮಿಕವಾಗಿ ಒಂದು ಪೆನ್ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ನಿಮಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಪೇರ್ ಒಂದು ಪೆನ್ ಇಟ್ಕೊಳ್ಳಿ, ಅದು ಯಾರಿಗೂ ಕಾಣಿಸ್ಬೇಡಿ, ಒಳಗಡೆ ಬಚ್ಚಿಟ್ಬೇಡಿ. ಯಾಕಂದ್ರೆ ಪಕ್ಕದಲ್ಲಿ ಒಬ್ಬರು ಪೆನ್ ಬಂದಿರ್ತಾನೆ, ಅರ್ಜೆಂಟ್ ಅವ್ನು ಕಸ್ಕೊಂಡ್ಬಿಡ್ತಾನೆ, ನಮ್ಮ ಪೆನ್ ಮುರಿದೋಗ್ಬಿಡುತ್ತೆ, ಅವ್ನ ಪೆನ್ ಕೊಡೋಣ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ಮ ಪೆನ್ಗಳು ನಿಮ್ಮ ಹತ್ರ ಇರಬೇಕು. ಯಾವುದೇ ಎಕ್ಸಾಮ್ ಸೆಂಟ್ರಿಗೆ ಅರ್ಧ ಗಂಟೆ ಮುಂಚೆ ನೀವು ತಲುಪಿ, ನಿಮಗೆ ಕೊಟ್ಟಿರೋ ಟೈಮಿನ ಅರ್ಧ ಗಂಟೆ ಮುಂಚೆ ರೀಚ್ ಆಗಿ. ಹೋಗೋಕ್ಕಿಂತ ಮುಂಚೆ ಫಸ್ಟು ಒಂದು ಗ್ಲಾಸು ಒಂದು ಅರ್ಧ ಲೀಟರ್ ನೀರು ಕುಡೀರಿ, ವಾಶ್ರೂಮ್ ಹೋಗ್ಬಿಡಿ, ಫುಲ್ ಟೆನ್ಷನ್ ಫ್ರೀ ಆಗಿ ಆರೋಗ್ಯವಂತರಾಗಿ ನೀವು ಅಲ್ಲಿ ಎಕ್ಸಾಮಲ್ಲಿ ಕೂತ್ಕೋತೀರಿ. ಎಕ್ಸಾಮಲ್ಲಿ ಕೂತ್ಕೊಂಡ್ಮೇಲೆ ಒಂದು 2 ನಿಮಿಷ ಕಣ್ಣು ಮುಚ್ಕೊಳ್ಳಿ. ನಾನು ಬೇರೆಯವ್ರ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದಿಲ್ಲ, ನಾನು ಬೇರೆ ಯುದ್ಧ ಮಾಡಿ ಅವ್ರನ್ನ ಗೆಲ್ಸೋಕೆ ಅಥವಾ ನಾನು ಸೋಲಕ್ಕೆ ಅಥವಾ ನಾನು ಗೆಲ್ಲಕ್ಕೆ ಅವ್ರನ್ನ ಸೋಲ್ಸೋಕೆ ಬಂದಿಲ್ಲ. ಇದು ನನ್ನ ಜೀವನದ ವಿಷಯ, ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಬೇಕಾಗಿದೆ, ನನ್ನ ಜೀವನಕ್ಕೋಸ್ಕರ ಈ ಪರೀಕ್ಷೆ ಬರೀತಾ ಇದ್ದೀನಿ, ನಾನು ಬೇರೆಯವ್ರಿಗಲ್ಲ, ನನಗೆ ಯಾರು ಕಾಂಪಿಟೇಟರ್ ಅಲ್ಲ, ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ತಗೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ನೆಮ್ಮದಿಯಿಂದ ತಗೊಳ್ಳಿ. ಆನ್ಸರ್ ಪೇಪರ್ ಕೊಡ್ತಾರೆ, ನಿಮ್ಮ ರೋಲ್ ನಂಬರು ಅಥವಾ ನಿಮ್ಮ ಹೆಸರು ಏನೆಲ್ಲ ಮಾಹಿತಿ ಕೇಳ್ತಾರೆ ಅದನ್ನು ಮಾತ್ರ ಬರೆದ್ಬಿಟ್ಟು ಪೆನ್ಸಿಲ್ ಕ್ಯಾಪ್ ಮುಚ್ಚಿ ನಿಮ್ಮ ಆನ್ಸರ್ ಶೀಟ್ ಒಂದು ಸೈಡ್ ಇಟ್ಬಿಡಿ. ಕ್ವಶನ್ ಪೇಪರ್ ತಗೊಳ್ಳಿ, ನಿಮ್ಮ ಟೈಮ್ ನೋಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಈಗ 9 ಗಂಟೆ ಆಗಿದೆ, ಓಕೆ 9 ಗಂಟೆ 12 ಗಂಟೆ 3 ತಾಸು ಇದೆ, 180 ನಿಮಿಷ ಟೈಮ್ ಇದೆ, ಓಕೆ ಒಂದು ಸಣ್ಣ ಪೆನ್ಸಿಲ್ 180 ನಿಮಿಷ ಮುಗಿತು. ಕ್ವಶನ್ ಪೇಪರ್ನ ಫಸ್ಟ್ 10 ನಿಮಿಷ ಚೆನ್ನಾಗಿ ಗಡಿಬಿಡಿ ಓದಬೇಡಿ. ಒಂದೊಂದು ಪ್ರಶ್ನೆನೂ ಮುಕ್ತಾಗಿ ನಿಮ್ಮ ಮನವರಿಕೆಯಾಗುವ ರೀತಿಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಓದಿದ ಮೇಲೆ 1-2 ಆನ್ಸರ್ ಬಂದ ತಕ್ಷಣ ಖುಷಿ ಪಡಬೇಡಿ, ಇನ್ನು ಮುಂದೆ ಬಹಳ ಇದೆ ಸಿನಿಮಾ. ಹಾಗಾಗಿ 100 ಕ್ವಶನ್ 80 ಕ್ವಶನ್ ಎಷ್ಟು 200 ಕ್ವಶನ್ ಫಸ್ಟ್ ಓದ್ಬಿಡಿ. ಅದಕ್ಕೆ 10 ನಿಮಿಷ ಟೈಮ್ ಇಡಿ. 10 ನಿಮಿಷದಲ್ಲಿ ಓದಿದ ಮೇಲೆ ನಿಮ್ಮ ಇಡೀ ಕ್ವಶನ್ ಪೇಪರು ಕಾಲು ಕ್ವಶನ್ ಪೇಪರು ನಿಮ್ಮ ಹೃದಯದಲ್ಲಿ ಕೂಡುತ್ತೆ. ಓ ಇಷ್ಟೇನಾ, ಓಕೆ ಅಂತ. 2ನೇ ಸರಿ ಮತ್ತೆ 10 ನಿಮಿಷ ಟೈಮ್ ತಗೊಳ್ಳಿ. ಬೇರೆಯವ್ರು ಏನು ಮಾಡ್ತಾರೆ ಯೋಚನೆ ಮಾಡಬೇಡಿ, ಬೇರೆ ಅವ್ರು ಪಾಡಿಗೆ ಅವ್ರು ಬರೀತಾ ಇರ್ತಾರೆ. ಮತ್ತೆ 10 ನಿಮಿಷ ತಗೊಳ್ಳಿ. ಈಗ ಪೆನ್ಸಿಲ್ ಕೈ, ನಿಮಗೆ ಫಸ್ಟ್ನೇ ಕ್ವಶನ್ ಆನ್ಸರ್ ಗೊತ್ತಿದೆ, ಸಣ್ಣ ಟಿಕ್ ಹಾಕೊಳ್ಳಿ. 2ನೇ ಆನ್ಸರ್ ಗೊತ್ತಿದೆ, ಟಿಕ್ ಹಾಕೊಳ್ಳಿ. 3ನೇ ಆನ್ಸರ್ ಗೊತ್ತಿಲ್ಲ, ಸ್ವಲ್ಪ ಡೌಟ್ ಇದೆ, ಪಾಯಿಂಟ್ ಇಟ್ಕೊಳ್ಳಿ, ಸಣ್ಣ ಪಾಯಿಂಟ್. ನೀವೆಲ್ಲ ಕೊಟ್ಟಿರ್ಬೇಕಲ್ಲ ಸಣ್ಣ ಪಾಯಿಂಟ್ ಇದೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಬರಲಿಲ್ಲ, ನೀವು ಅದನ್ನೇನು ಮಾಡಬೇಡಿ, ಹಾಗೆ ಅದು ಗೌರವ ಕೊಡಿ, ಅಗೌರವ ತೋರಿಸ್ಬೇಡಿ, ಸುಮ್ಮನೆ ಗೌರವ ಕೊಡಿ. ಮತ್ತೆ 5ನೇ ಪ್ರಶ್ನೆಗೆ ಹೋಗ್ತೀರಿ, ಮತ್ತೆ ಬಂತು ಆನ್ಸರ್ ಬಂತು, ಸಣ್ಣ ಟಿಕ್ ಹಾಕೊಳ್ಳಿ. 6 ಬಂತು, ಟಿಕ್ ಹಾಕೊಳ್ಳಿ. 7 ಬರಲಿಲ್ಲ, ಮತ್ತೆ ಚುಕ್ಕಿ ಹೇಳಿ. 8, 9 ಬರಲಿಲ್ಲ, ಗೌರವ ಕೊಡಿ. 10, 11, 12 ಟೋಟಲ್ ಎಲ್ಲ ಹೋಗ್ಬಿಡಿ. ಆಮೇಲೆ ಆನ್ಸರ್ ಪೇಪರ್ ತಗೊಳ್ಳಿ. ಯಾವ್ಯಾವುದನ್ನು ಸಣ್ಣ ಟಿಕ್ ಹಾಕಿರ್ತೀರೋ ಆ ಟಿಕ್ ಆಗಿರೋದನ್ನ ಮೊದಲು ಅಟೆಂಡ್ ಮಾಡಿ. ಆಮೇಲೆ ಚುಕ್ಕೆ ಇಟ್ಟಿರ್ತೀರಿ, ಅದ್ರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ, ಅದನ್ನು ಬರೆದು ಬಿಡ್ತೀರಿ. ಆಮೇಲೆ ನಿಮಗೆ ಸಫಿಷಿಯಂಟ್ ಟೈಮ್ ಎಷ್ಟು 20 ನಿಮಿಷ ವೇಸ್ಟ್ ಮಾಡಿರ್ತೀರಿ. 180 ನಿಮಿಷದಲ್ಲಿ 20 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೆ 160 ನಿಮಿಷ ಇದೆ. ಈ 160 ನಿಮಿಷದಲ್ಲಿ 100 ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ. ಇನ್ನು ನಿಮ್ಗೆ 60 ನಿಮಿಷ ಇತ್ತು. ಯಾವ್ದಾದ್ರು ನಾವು ಮರ್ಯಾದೆ ಕೊಟ್ಟಿದ್ವಲ್ಲ ಪ್ರಶ್ನೆಗಳು, ನಮ್ಗೆ ಏನೋ ಹತ್ರ ಬರಲಿಲ್ಲ ಅಂತ, ಆ ಮರ್ಯಾದೆ ಪ್ರಶ್ನೆಗೆ ನೀವೀಗ ಅವಮರ್ಯಾದೆ ಮಾಡಿರಿ. ಮಗ ನನಗಿನ ದೊಡ್ಡದ ನೀನು ಪ್ರಶ್ನೆ ಮಾಡಿ ನೋಡ್ತೀನಿ ಮಾಲ್ಯ ನೀನು ಬಟ್ ತಗೋದೆ, ಮಗ ನೀನು ಈ ಆನ್ಸರ್ ಎಕ್ಸ್ಪೆಕ್ಟ್ ತಪ್ಸ್ಕೊಂಡಿಯಲ್ಲ, ನಾನು ನೋಡಿ ಈಗ ಆನ್ಸರ್ ಬರೀರಿ. ಸೊ ಜೋಕಾಗಿ ತಗೋಬೇಕು, ಸೀರಿಯಸ್ ಆಗಿ ತಗೋಬಾರ್ದು. ಎಕ್ಸಾಮ್ಸ್ ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ಹಬ್ಬ ಮಾಡಿದ್ರೆ ಎಷ್ಟು ಸಂತೋಷ ಪಡ್ತೀವೋ, ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟು ಸಂತೋಷ ಪಡ್ತೀವೋ, ಕ್ವಶನ್ ಪೇಪರ್ ನಮ್ಗೆ ಅಷ್ಟು ಸಂತೋಷ ಕೊಡಬೇಕು. ಅವಾಗ ಮಾತ್ರ ನಾವು ಗೆಲ್ಲಿಸ್ತಾರೆ. ಕ್ವಶನ್ಗಳು ನೋಡಿ ನಾವು ಯಾವತ್ತು ಭಯ ಪಡ್ತೀವೋ ಅವು ನಮಗೆ ದೇವದ ರೂಪದಲ್ಲಿ ಕಾಡ್ತೇವೆ. ನಾವು ದೇವ ಅವು ಏನು ಅಲ್ವಾ? ಸೊ ಆಮೇಲೆ ಏನು 60 ನಿಮಿಷ ಟೈಮ್ ಇರುತ್ತೆ. ಆ 60 ನಿಮಿಷ ಅಂದರೆ 1 ಅವರ್ ಹೆಚ್ಚು ಕಡಿಮೆ ಬೇಡ, 40 ನಿಮಿಷ ಟೈಮ್ ಇರುತ್ತೆ. ನೀವು ಆ ಏನು ಆನ್ಸರ್ಗಳು ನಿಮಗೆ ಕ್ವಶನ್ಗೆ ಏನೋ ಗೊತ್ತಿಲ್ಲ ಅವಾಗ ಯೋಚನೆ ಮಾಡಿದ್ರೆ ಆಟೋಮೆಟಿಕ್ಲಿ ಬರ್ತವೆ. ಯಾಕೆ ಬರ್ತವೆ ಅಂತ ಹೇಳ್ತೀನಿ. ಇದೊಂದು ಹ್ಯೂಮನ್ ಸೈಕಾಲಜಿ. ಎಕ್ಸಾಮ್ ಫೋಬಿಯಾ ಅಂತ ಕರಿತೀವಿ, ಪರೀಕ್ಷಾ ಭಯ ಅಂತ. ಈ ಎಕ್ಸಾಮ್ ಫೋಬಿಯಾ ಏನಂದ್ರೆ 1, 2, 3 ಆನ್ಸರ್ ಬಂದ ತಕ್ಷಣ ಪಟ ಟಿಕ್ ಆನ್ಸರ್ ಏನು, ಇದು ಇರ್ಬೇಕಾ, ಇದು ಇದಿರ್ಬೇಕು
ಅಲ್ಲೊಂದೇ 2 ನಿಮಿಷ ವೇಸ್ಟ್ ಆಯಿತು, ಅಲ್ಲೇ ಬಿಟ್ಟಿವಿ. 5ನೇದು ಬರಲಿಲ್ಲ, ಬಡಿ ಬಂದು ಅದು ಬರಲಿಲ್ಲ, ಅಲ್ಲೊಂದು 2 ನಿಮಿಷ ವೇಸ್ಟ್ ಆಯಿತು. 6ನೇದು ಬರಲಿಲ್ಲ, ಅಲ್ಲಿಂದ ಪೆನ್ ಹೋಯ್ತು. ಮತ್ತೊಂದು 1 ವರ್ಷ ಹೋಗಿದ್ವಿ, ಆಮೇಲೆ ಇನ್ನೊಂದು 3 ಆನ್ಸರ್ ಬಂತು, ಅಲ್ಲಿ ಬರೋ ಹಾಳಾಗೋದು. ನೆಕ್ಸ್ಟ್ ಮತ್ತೆ ಆನ್ಸರ್ ಬಂತು, ಅದು ಬರಲಿಲ್ಲ. ಸೀದಾ ಪೆನ್ನಿಟ್ಟು ಕಿವಿ ಮೇಲೆ ತಲೆ ಹಿಂಗೆ ಬಂತು, ಇಲ್ಲಿ ಹಿಂಗೆ ನೋಡೋದು, ಹಿಂಗೆ ನೋಡೋದು, ಹಿಂಗೆ ನೋಡೋದು. ಅವ್ರ ಟೀಚರ್ಗಳು ಅವ್ರು ಆರಾಮಾಗಿ ಅವ್ರು ರಜೆ ಹಾಕಿ ಹೆಣ್ಣು ಹೋಗ್ಬೇಕಾಗಿರ್ತದೆ, ಅವ್ರು ತಂದು ಇಲ್ಲ ಹಾಕಿರ್ತಾರೆ. ಆ ಪೇಮೆಂಟ್ ಬೇರೆ ಅವತ್ತು ಕೊಡೋದಿಲ್ಲ, ಆನ್ಲೈನ್ ಅಕೌಂಟಿಗೆ ಹಾಕ್ತಾರೆ ತಿಂಗಳು ಬಿಟ್ಟು. ಅವ್ರು ಹಿಂಗೆ ಅದು ತುದಿಗೆ ಇವೇ ಬರುವಾಗ ಇವ್ರು ಬೇಕು ತಿಂಗಳು. ಮತ್ತೆ ಅದಕ್ಕೆ ಈ ಹಿಂಸೆ ಗೊತ್ತಿದ್ದೆ ನಾವೇನು ಮಾಡ್ತೀವಿ, ಬಹಳಷ್ಟು ಆನ್ಸರ್ ನಮಗೆ ಬರ್ತದೆ, ಬಟ್ ನಾವು ಪ್ಲಾನ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ. ಲಾಸ್ಟಿಗೆ ಬರೋದ್ರಲ್ಲಿ ಏನಾಗುತ್ತೆ, ಟೀಚರ್ಸ್ ಬೆಲ್ ಹೊಡಿತಾರೆ. ಲಾಸ್ಟ್ 30 ನಿಮಿಷ, ಹಾಫ್ ಅನ್ ಅವರ್ ಮೋರ್ ಅಂತಾರೆ. ಫಸ್ಟ್ ಬೆಲ್, ಫಸ್ಟ್ 1 ಅವರ್ ಮುಗೀತು ಅಂತಾರೆ. ಅಲ್ಲಿ ನಮ್ಗೆ ಅರ್ಧ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡ್ರಿ 15 ಕ್ವಶನ್ ಬರ್ತಿಲ್ಲ, ಇನ್ನು 85 ಪ್ರಶ್ನೆ ಅದಾವ. ಈ ನೋಡ್ರಿ 1 ಗಂಟೆ ಅಂತ ಯುರೋಪ್ ಮನೆ ಕೊಡ್ತಾರೆ ಅಂತ ಇಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಯಾವಾಗ ನಮ್ದು ಟೈಮ್ ಈ ಕಡೆ ಬೆಲ್ ಹೊಡೆದಂಗೆ ನೆಕ್ಸ್ಟ್ ನಮಗೆ ಬರೋ ಬಹಳಷ್ಟು ಆನ್ಸರ್ ಬರ್ತಿರ್ತವೆ. ಬಟ್ ಟೆನ್ಷನಲ್ಲಿ ನಾವೇನು ಮುಂದೆ ಟೈಮ್ ವೇಸ್ಟ್ ಮಾಡಿರ್ತೀವಿ, ಬರ್ತಕ್ಕಂಥ ಆನ್ಸರ್ನ ನಾವು ತಪ್ಪಾಗಿ. ಅದಕ್ಕೆ ಯಾವಾಗಲೂ ಜೀವನ ಹೇಗೆ ಅಂದರೆ, ಒಂದು ಮನೆ ಕಟ್ಕೊತೀವಿ, ಅದಕ್ಕೆ ಫಸ್ಟು ಬುನಾದಿ ಹಾಕಿ, ಬೇಸ್ಮೆಂಟ್ ಹಾಕಿ, ಪಿಲ್ಲರ್ಗಳು ರೈಸ್ ಮಾಡಿ, ಅದಕ್ಕೊಂದು ರೂಫ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಬಣ್ಣ ಸುಣ್ಣ ಚಂದ ಮಾಡಿ ಡೆಕೋರೇಷನ್. ಸೊ ಲೈಫ್ ಅನ್ನೋದು ಬೇಸಿಕ್ ನೀಡ್ಸು, ಸೆಮಿ ಲಕ್ಸುರಿ, ಲಕ್ಸುರಿ. ಈ ಬೇಸಿಕ್ ನೀಡ್ಸ್ ಏನಪ್ಪ ಅಂದರೆ ಪಾಸ್ ಆಗ. ಫಸ್ಟ್ ಒಂದು 30-40 ಮಾರ್ಕ್ಸ್ ಬಂದರೆ, ಅಮ್ಮ ಈ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ನಮ್ಮಪ್ಪ 400 ರೂಪಾಯಿ ಖರ್ಚು ಮಾಡಿದ್ರೆ ಮೊದಲು ಪಾಸ್ ಆಗ್ತೇನೆ, ನಾನು ಪಾಸ್ ಅಂತ ಗ್ಯಾರಂಟಿ. ಇದು ಒಂದು ಬಂದು ನಿಂತು. ಯಾವಾಗ ನಿಮಗೆ ಪಾಸ್ ಅಂತ ಮಾರ್ಕ್ಸ್ ಬರ್ತದೆ, ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಟ್ರೈ ಮಾಡಿ ಆನ್ಸರ್ ಟೈಮ್, ದುಡ್ಡು ಬೇರೆ ಕಮ್ಮಿ ಇದೆ, ಇವತ್ತು ಯಾರು ಕೊಡ್ತಾರೋ ಗೊತ್ತಿಲ್ಲ, ಸಿನಿಮಾ ಕರ್ಕೊಂಡು ಹೋಗೋರು ಯಾರಾದ್ರಲ್ಲಿ ಗೊತ್ತಿಲ್ಲ. ಸೊ ಹೊರಗಡೆ ಹೋಗಿ ಏನು ಮಾಡಬೇಕು, ಓಡ್ ಇಲ್ಲೇ ಎಕ್ಸಾಮ್ ಬರೀ ನಮ್ಮ ಪಾಪಕ್ಕೆ ಅಂತ ಮತ್ತೆ ಟೆಕ್ನಿಕ್ ಇಷ್ಟೇ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1 ಪೆನ್ಸಿಲು 2 ಪೆನ್ನು ಮರಿಬೇಡಿ. ನೆಕ್ಸ್ಟು ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ 20ನೇ ತಾರೀಕು ಪರೀಕ್ಷೆ ಇತ್ತು ಅಂದ್ರೆ 18ನೇ ತಾರೀಕಿಂದ ಲೈಟ್ ಫುಡ್ ತಗೋಬೇಕು. ಲೈಟ್ ಫುಡ್ ಅಲ್ಲಿ ಫೈಬರ್ ಫುಡ್ಸ್ ಇರಬೇಕು. ಫೈಬರ್ ಫುಡ್ಸ್ ಅಂದ್ರೆ ಏನು, ಸೌತೆಕಾಯಿ, ಕ್ಯಾರೆಟ್, ಹೀರೆಕಾಯಿ ಪಲ್ಯ, ಸೊಪ್ಪಿನ ಪಲ್ಯ. ದಯಮಾಡಿ ನಾನ್ ವೆಜ್ ತಂಟೆಗೆ ಹೋಗ್ಬೇಡಿ, ನಾನ್ ವೆಜ್ ಆ ಟೈಮಲ್ಲಿ ತಂಟೆಗೆ ಹೋಗ್ಬೇಡಿ, ಆ ಎಕ್ಸಾಮ್ ಮುಗಿಯೋರಿಗೆ ಹೋಗ್ಬೇಡಿ. ಈ ಥರ ನಾರಿನಾಂಶ ಇರ್ತಕ್ಕಂಥ ಆಹಾರ ತಗೊಂಡ್ರೆ ಈಸಿ ಡೈಜೆಷನ್ ಆಗುತ್ತೆ. ನಮ್ಮ ಇಂಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಹೊಟ್ಟೆಗೆಲ್ಲ ಹೊಟ್ಟೆ ನೋವಾಗುತ್ತೆ, ಅವಾಗ ನಮ್ಮ ಬರ್ತಕ್ಕಂಥ ಆನ್ಸರ್ ಹಾಳಾಗುತ್ತೆ. ಇದು ಒಂದಕ್ಕೊಂದು ಲಿಂಕ್ ಇದೆ. ನನ್ನ ಕಣ್ಣು ಏನು ನೋಡಿ ನನಗೆ ಗನ್ನುತ್ತೋ ನನ್ನ ಇಮ್ಯುನಿಟಿ ನನ್ನ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಏನು ಬರುತ್ತೋ ನಾನು ನರ್ವಸ್ ಮುಖಾಂತರ ನನ್ನ ಸಿಸ್ಟಮ್ ಬಾಡಿಗೆ ಇರುತ್ತೆ. ಹಾಗೆ ನಿಮ್ಮ ಜೀವನ ಒಂದು ಬರೀ ಕೇವಲ ಪ್ರಶ್ನೆ ಪತ್ರಿಕೆ ಅಲ್ಲ, ಅದು ನಿಮ್ಮ ಜೀವನ. ಆ ಜೀವನ ಒಂದಿಂದ ಒಂದು ಲಿಂಕ್ ಏನಂತಂದ್ರೆ, ಪರೀಕ್ಷೆಗಳು ಸ್ಟಾರ್ಟ್ ಅಂತ ಸಂದರ್ಭದಲ್ಲಿ 1 ತಿಂಗಳ ಕಾಲ ದಯಮಾಡಿ ತಾವ್ಯಾರೋ ನಾನ್ ವೆಜ್ ತಗೋಬೇಡಿ. ಫೈಬರ್ ಐಟಮ್ಸ್ ಫುಡ್ ಜಾಸ್ತಿ ತಗೊಳ್ಳಿ, ಜಾಸ್ತಿ ನೀರು ಕುಡೀರಿ. ಇದರಿಂದ ನೀವು ಅನಾರೋಗ್ಯಕ್ಕೆ ತುತ್ತಾಗೋದಿಲ್ಲ. ಡೈಜೆಸ್ಟ್ ಬೇಗ ಆಗ್ತಿರೋದ್ರಿಂದ, ನಿದ್ದೆನೂ ಬೇಗ ಕಡಿಮೆ ಆಗೋದ್ರಿಂದ, ರೋಜಿನೆಸ್ ಇಲ್ಲದೆ ನೀವು ಹೆಚ್ಚಿನ ಅಂಶ ಓದಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾಗಿ ಕ್ಯಾರೆಟ್ ತಿನ್ನಿರಿ, ಸೌತೆಕಾಯಿ ತಿನ್ನಿ, ನೀರು ಕುಡೀರಿ, ಮಜ್ಜಿಗೆ ಕುಡೀರಿ. ಇದನ್ನು ನಿಮ್ಮನ್ನು ಡೈಜೆಷನ್ ಮಾಡಿಬಿಟ್ಟು ನಿಮ್ಮದು ಮೆಂಟಲ್ ಸ್ಟೆಬಿಲಿಟಿ ಕ್ಲೀನ್ ಆಗಿರುತ್ತೆ. ನೀವು ಎಲ್ಲಿ ಆರೋಗ್ಯವಾಗಿರ್ತೀರೋ ಅಲ್ಲಿ ಇಂಪಾರ್ಟೆಂಟಾಗಿ ಓದ್ತೀರಿ. ನೀವು ಎಲ್ಲಿ ಓದ್ತೀರೋ ನಿಮ್ದು ಎಕ್ಸಾಮ್ ಹೋಗಿರೋದ್ರಲ್ಲಿ ಎಕ್ಸಾಮ್ ಬರೀ. ಸೊ ಇಷ್ಟನ್ನ 2 ತಾಸು ಮಾಡಿ. ಎಲ್ಲರೂ ಹೇಳ್ತಾರೆ 2 ತಾಸು ಹಾಕಿ 3 ತಾಸು ಹಾಕಿ. ದಯಮಾಡಿ ಅದನ್ನು ತಪ್ಪು ಮಾಡಬೇಡಿ. ರಾತ್ರಿ 11 ಗಂಟೆ ಮೇಲೆ ಓದಿದ್ರೆ ಮೈಂಡ್ಗೆ ಹತ್ತೋದಿಲ್ಲ. ಬೆಳಿಗ್ಗೆ 4:30-5 ಗಂಟೆ ಮುಂಚೆ ಓದಿದ್ರೆ ಅದು ಮೈಂಡ್ಗೆ ಹತ್ತೋದಿಲ್ಲ. ನಾವು ಭೌತಿಕವಾಗಿ ಎದ್ದಿರ್ತೀವಿ, ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಕೆಪಬಿಲಿಟಿ ಒಪ್ಪೋದಿಲ್ಲ. ಅದಿನ್ನೂ ಬಡಿ ಬಂದು ಮಲಗಿರ್ತದೆ. ನೀವು ನೋಡಿ, ಇಲ್ಲಾಂದ್ರೆ ಆಕ್ಸಿಡೆಂಟ್ಗಳಾದ್ರೆ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ. ಊಟ ಮಾಡಿಬಿಡ್ತಾನೆ, ಕಣ್ಣು ತೆಗೆದಿರ್ತಾನೆ, ಬಟ್ ಏನಾಗಿರ್ತದೆ ಅಂತ ಗೊತ್ತಿಲ್ಲ. ರಾತ್ರಿ 12ರಿಂದ ಬೆಳಿಗ್ಗೆ 4 ಗಂಟೆವರೆಗೆ ಕಾಲು ಓಡಿಸ್ತಿರ್ತಾನೆ, ಅವನು ಕಣ್ಣು ಬಿಟ್ಟಿರ್ತಾನೆ, ಬಟ್ ಇಂಟರ್ನಲ್ ಆರ್ಗನ್ಸ್ ಮಲಗಿರ್ತದೆ. ಅದಕ್ಕೆ 12ರಿಂದ 4 ಗಂಟೆಗೆ ಯಾವಾಗ ಗಾಡಿ ಓಡಿಸ್ತಾರೆ. ಹಾಗೆ ನೀವು ಅಷ್ಟೇ 11ರಿಂದ 5 ಗಂಟೆವರೆಗೆ ವಿದ್ಯಾಭ್ಯಾಸವನ್ನು ದೂರ ಇರ್ತೀವಿ. ಸೌಂಡ್ ಸ್ಲೀಪ್ ಮಾಡಿ. ಬಟ್ ಇನ್ನೊಂದು ಮರಿಬೇಡಿ, ದಯಮಾಡಿ ಸಾಫ್ಟ್ ಫುಡ್ ತಗೊಳ್ಳಿ. ಎಕ್ಸಾಮ್ಗೆ 2 ಡೇಸ್ ಬಿಫೋರು ಫೈಬರ್ ಐಟಮ್ಸ್ ಅಂದರೆ ಕ್ಯಾರೆಟ್ ತಗೊಳ್ಳಿ, ಹೀರೆಕಾಯಿ ಪಲ್ಯ ತಗೊಳ್ಳಿ, ಸೌತೆಕಾಯಿ ತಗೊಳ್ಳಿ, ಸೊಪ್ಪಿನ ಪಲ್ಯ ತಗೊಂಡು ಒಂದು ಪೆನ್ಸಿಲ್ ಮರಿಬೇಡಿ. ಎಕ್ಸಾಮ್ ಆಗೋದ್ಮೇಲೆ ನಿಮ್ದು ಸೀಟು ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಎಕ್ಸಾಮ್ ಆದಮೇಲೆ ನನ್ನ ರೋಲ್ ನಂಬರ್ ಕರೆಕ್ಟಾಗಿ ಇದೆಯಾ ಇಲ್ಲ. ತಪ್ಪಾಗಿ ನಾನು ರೂಮ್ ನಂಬರ್ 15 ಹೋಗೋದು 16 ಬಂದಿದ್ದೀನಿ ನಾನು.
ಅಥವಾ ನಾನು ಈ ಸೆಂಟರ್ ಬಂದು ಇನ್ನೊಂದು ಸೆಂಟರ್ ಪಕ್ಕದ 2 ಸೆಂಟರ್ ಇರ್ತದೆ, ಒಂದೇ ಕ್ಯಾಂಪಸ್ 2 ಸೆಂಟರ್, ಯಾವ ಸೆಂಟರ್ ಬಂದಿನಿ ಅದಕ್ಕೆ ಆಫರ್ ಅಂತ ಇಟ್ಬಿಡಿ, ಟೇಬಲ್ ಮೇಲೆ ಇಟ್ಕೊಳ್ಳಿ. ಯಾವಾಗಲೂ ಎಕ್ಸಾಮ್ ಕರೆಕ್ಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು ಕ್ವಶನ್ ಪೇಪರ್ ಮೇಲೆ ಇಲ್ಲ ಒಂದು ವೈಟ್ ಪೇಪರ್ ಮೇಲೆ 180 ನಿಮಿಷ ಅಂತ ನೋಡ್ಬಿಡಿ. 20 ನಿಮಿಷ ನೀವು ಸ್ವಂತ ತಗೊಳ್ಳಿ. ಫಸ್ಟ್ ಕ್ವಶನ್ ಪೇಪರ್ 10 ನಿಮಿಷ ಓದಿ, ಅವಾಗ ಪೆನ್ನು ಪೆನ್ಸಿಲ್ ಕೆಲಸ ಇಲ್ಲ. 2ನೇ 10 ನಿಮಿಷ ಓದಿದಾಗ ಪೆನ್ಸಿಲಿಂದ ಸಣ್ಣ ಸಣ್ಣ ಕೆಲಸ ಮಾಡ್ಕೊಳ್ಳಿ. ಈ ಪೆನ್ಸಿಲ್ ಮುಗಿದ ತಕ್ಷಣ ಪೆನ್ ಸ್ಟಾರ್ಟ್ ಮಾಡಿ. ಏನು ಟಿಕ್ ಹಾಕಿದ್ದೀರಿ ಎಲ್ಲವೂ ಫಾಸ್ಟಾಗಿ ಬರ್ಬಿಡಿ. ಚುಕ್ಕೆ ಇಟ್ಟಿದ್ದೀರಿ, ನೆಕ್ಸ್ಟ್ ಅವಕಾಶ ಕೊಡಿ. ಆಮೇಲೆ ರೆಸ್ಪೆಕ್ಟಬಲ್ ಕ್ವಶನ್ಸ್ ಇರ್ತವೆ, ಅದಕ್ಕೆ ನಾವು ಹೆವಿ ರೆಸ್ಪೆಕ್ಟ್ ಆಗಿ ಆನ್ಸರ್ ಬರೀ. ಸೊ ನಮಗೆ ಟೈಮ್ ಇತ್ತು ಅಂದರೆ ನಾವು ಆನ್ಸರ್ ಬರೀ. ಅದೇ ಟೈಮ್ನ ನಾವು ಫಸ್ಟ್ 2-3 ಕ್ವಶನ್ ಬರ್ಕೊಂಡಿವಿ, ಒಂದು 10-15 ಕ್ವಶನ್ ಆನ್ ಮಾಡ್ಕೊಂಡಿವಿ ಅಂದರೆ ಲಾಸ್ಟಿಗೆ ನಮಗೆ ಬರ್ತಕ್ಕಂಥ ಆನ್ಸರ್ ಕೂಡ ನಮಗೆ ಕನ್ಫ್ಯೂಸ್ ಆಗಿ ತಪ್ಪು ಬರೀತೀವಿ. ಸೊ ದಿಸ್ ಇಸ್ ದ ಫಂಡಮೆಂಟಲ್ಸ್. ಇನ್ನು ಯಾವ ಥರ ಓದಬೇಕಂತ ನಿಮಗೆ ಬಿಟ್ಟಿಲ್ಲ. ಬಟ್ ಏನೇ ಓದ್ರಿ 40 ನಿಮಿಷದಲ್ಲಿ ಓದ್ಬೇಡಿ. ಫಸ್ಟ್ 40 ಮಿನಿಟ್ಸ್ ಟೈಮ್ ಇಟ್ಕೋಬೇಕು, ಅಲ್ಲಿನೂ ಟೈಮ್ ಇಟ್ಕೋಬೇಕು. 40 ನಿಮಿಷ ಓದ್ತೀರಿ, 10 ನಿಮಿಷ ಹೊರಗೆ ಹೋಗ್ಬಿಡಿ. ನೆಕ್ಸ್ಟ್ ಇಮಿಡಿಯೇಟಾಗಿ ಬೇರೆ ಯಾವುದೂ ಓದಬೇಡಿ. 10 ನಿಮಿಷ ಹೊರಗಡೆ ಹೋಗಿ ಕೈಕಾಲೆಲ್ಲ ಆರಾಮಾಗಿ ಆಡಿಸ್ಕೊಂಡು ಓಡಾಡಿಕೊಂಡು ನೀರು ಕುಡಿದು ಕಾಫಿ ಕುಡಿದು 2-3 ನಿಮಿಷ ಟಿವಿ ನೋಡಿಕೊಂಡು ಅಲ್ಟೆ. ಸೊ ಸೇಮ್ ಸಿಲೆಬಸ್ ಓದಬೇಕಾದ್ರೆ ನಮ್ಮ ಮೈಂಡ್ ನಮ್ಮನ್ನ ಆಪ್ಷನ್ಸ್ ತೋರುತ್ತೆ. ಮುಂದೆ ಏನಾಗುತ್ತೆ ಅಂತ ಕನ್ಫ್ಯೂಸನ್ ಇರುತ್ತೆ. ಅದಕ್ಕೆ 40 ನಿಮಿಷದ ಮೇಲೆ ಯಾವುದೇ ಸಬ್ಜೆಕ್ಟು ಯಾವ ಟೈಮಲ್ಲೂ ಓದಬೇಡಿ. ಬೆಳಗ್ಗೆ 5 ಗಂಟೆವರೆಗೆ ಯಾವ ಕಾರಣಕ್ಕೂ ಯಾವುದನ್ನು ಓದಲಾರದೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಕಣ್ತುಂಬ ನಿದ್ದೆ ಮಾಡಿ. ಎಕ್ಸಾಮ್ ಅಂದರೆ ಭಯ ಪಡಬೇಡಿ. ನೀವು ವಾಚನ್ ಪ್ರೀತಿ ಮಾಡ್ತೀರಿ, ಮೊಬೈಲ್ ಪ್ರೀತಿ ಮಾಡ್ತೀರಿ, ಅಪ್ಪ ಅಮ್ಮನ ಪ್ರೀತಿ ಮಾಡ್ತೀರಿ, ನಿಮ್ಮ ಮನೆಗಿರೋ ಸಾಕು ಪ್ರಾಣಿಗಳ ಪ್ರೀತಿ ಮಾಡ್ತೀರಿ, ಮತ್ತೆ ಏನು ಎಕ್ಸಾಮ್ ಯಾಕೆ ಪ್ರೀತಿ ಮಾಡಬಾರ್ದು? ನಾವು 365 ದಿನದಲ್ಲಿ 265 ದಿನ ಓದಿದ್ದೀವಿ. ಆಫ್ಟರ್ ಆಲ್ 3 ತಾಸಲ್ಲಿ ಕ್ವಶನ್ ಪೇಪರು ನಮ್ಮನ್ನು ಅಣಿಸುತ್ತೆ. ನಾವು ಬಿಡ್ತೀವ ಅದನ್ನ? ಬಿಡ್ತೀವೇನ್ರಿ? ಅದು ನಮ್ಮನ್ನ ಅಣಿಸೋಕೆ ಸಾಧ್ಯನಾ? ನಾವು 265 ದಿನ ಓದ್ದೋರು ಆಫ್ಟರ್ ಆಲ್ 3 ಅವರ್ಸ್ ಕ್ವಶನ್ ಪೇಪರ್ ನಮ್ಮನ್ನು ಡಾಮಿನೇಟ್ ಮಾಡಕ್ಕೆ ನಾವು ಬಿಡ್ತೀವ? ಈಗ ಎಲ್ಲ ಗೊತ್ತಾಯ್ತು ಎಕ್ಸಾಮು ಓದೋದು ಹೆಂಗೆ ಅಂತ ನೀವು ಸಾರ್ಗೆ ಹೇಳ್ತಾರೆ, ಏನು ಓದಬೇಕು ಅಂತ ನೀವು ಸಾರ್ಗೆ ಹೇಳ್ತಾರೆ. ಬಟ್ ಏನು ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಆಲ್ರೆಡಿ ಹೆಂಗೆ ಆಕ್ಟಿವಿಟಿ ಇರುತ್ತೆ. ನಾನು ಯಾವುದೇ ಕಾರಣ ಎಕ್ಸ್ಪರ್ಟ್ ಅಲ್ಲ. ನಾನು ನಿಮ್ಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನು BA ಫಸ್ಟ್ ಇಯರ್ ಫೇರು, BA ಸೆಕೆಂಡ್ ಇಯರ್ ಫೇರು. ನಂದು ಯಾವುದೂ ಸ್ಕೋರು SLC 323. ಅವಾಗಿನ ಕಾಲ ಸೆಕೆಂಡ್ ಇಯರ್ ಅಂದರೆ 2 ಕಾಲರ್ ಟಿ ಶರ್ಟ್ ಹಾಕೊಂಡು ಹೊರತು ಬಿಂದು ತಿರುಗಿದ್ದೆ ನಾನು. ನನಗೇನು ಗೊತ್ತು ನಾನೇ ಇಷ್ಟ ಅಂತ. 523, 323 2 ಕಾಲರ್ ತಿರ್ಕೊಂಡು ಹೋಗಿದೆ. ಆಮೇಲೆ PUC ನೋಡ್ತೀನಿ 226. BA ಫಸ್ಟ್ ಇಯರ್ ಕನ್ನಡ ಇಂಗ್ಲೀಷ್ ಪಾಸ್ 3 ಸಬ್ಜೆಕ್ಟ್ ಫೇಲ್. BA ಸೆಕೆಂಡ್ ಇಯರ್ HEP ಹಿಸ್ಟ್ರಿ ಎಕನಾಮಿಕ್ಸ್ ಪಾಸ್, ಉಳಿದೆಲ್ಲ ಫೇಲ್. ಆಮೇಲೆ BA ಫೈನಲ್ ಇಯರ್ ಪಾಸ್. ಎಲ್ಲ ಟೋಟಲ್ ಅಗ್ರಿಗೇಟ್ ಮಾರ್ಕ್ಸ್ ತೆಗೆದ್ರೆ ನಂದು 38%. ಸೊ ಹಾಗಾಗಿ ನನ್ನೊಂದು ಸ್ಟಡಿ ಹೇಳ್ತೀನಿ, ಅದು ನನಗೆ ಮಾತ್ರ ಅರ್ಥ ಆಗುತ್ತಲ್ಲ, ನಿಮ್ಗೆ ಯಾವ ಥರ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅದು ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇಲ್ಲ ಅನ್ಸುತ್ತೆ, ಬೇರೆ ಎಲ್ಲ ಹಾಸ್ಪಿಟಲ್ ದಿನ ಕೆಲಸ ಮಾಡಿಸ್ತಾರೆ ನಮ್ಮಲ್ಲಿ. ನಿಮ್ಗೆ ಭಾಳ ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ. ಯಾರು ದಷ್ಟಪುಷ್ಟವಾಗಿ, ಅದನ್ನ ದಪ್ಪ ಅಂತ ನಾನು ಹೇಳಲ್ಲ, ಯಾರು ಫಿಸಿಕಲಿ ಸ್ಟ್ಯಾಂಡರ್ಡ್ನೆಸ್ ಮೇಂಟೈನ್ ಮಾಡ್ತಾರೆ, ಅವರಲ್ಲಿ ಆರೋಗ್ಯಕರವಾದ ದೇಹವನ್ನು ಹೊಂದ್ತಾರೋ ಅವರಲ್ಲಿ ಬುದ್ಧಿವಂತಿಕೆನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ನಾನು ನೋಡಿಲ್ಲ. ಬೇಸಿಕಲಿ ದಡ್ಡ, 100% ದಡ್ಡ, ಅದರಲ್ಲಿ ಎಣ್ಣೆ ಮಾತಿಲ್ಲ. ಬಟ್ ಯಾವುದಾದ್ರೂ ಒಂದು ವಿಚಾರ ಬಂತು ಅಂದರೆ ಅದನ್ನು ಮತ್ತೊಬ್ಬರು ಡಿಗ್ರಿ ಕೊಟ್ಟಿದ್ದಾರೆ, ಮನುಷ್ಯರಿಗೂ ಡಿಗ್ರಿ ಕೊಟ್ಟಿದ್ದಾರೆ. ಎ ಡಿಗ್ರಿ ಡಸ್ ನಾಟ್ ಮೀನ್ ಯು ಆರ್ ಸ್ಮಾರ್ಟ್, ಕಾಮನ್ ಸೆನ್ಸ್ ಡಸ್. ಅಂದರೆ ನೀನೇನು ಡಿಗ್ರಿ ಪಡ್ಕೊಂಡಿದ್ಯಾ, ನೀನು ಎಕ್ಸ್ಪರ್ಟ್ ಅಂತಲ್ಲ. ಕತ್ತನ ತನ್ನ ಫೀಲ್ಡಲ್ಲಿ ಎಕ್ಸ್ಪರ್ಟೇ. ಬಟ್ ಕಾಮನ್ ಸೆನ್ಸ್ ಇದೆಯಲ್ಲ, ಅದು ನಿನ್ನನ್ನು ಮುಂದಕ್ಕೆ ಲೀಡ್ ಮಾಡುತ್ತೆ. ಎ ಡಿಗ್ರಿ ಡಸ್ ನಾಟ್ ಮೀನ್ ಯು ಆರ್ ಸ್ಮಾರ್ಟ್, ಕಾಮನ್ ಸೆನ್ಸ್ ಡೂ ಅಂತ. ನಾವೇನು ಮಾಡ್ಬೇಕಂದ್ರೆ ಕಾಮನ್ ಸೆನ್ಸ್ ಪ್ರೆಸೆನ್ಸ್ ಇದ್ರೆ ಸಾಕು. ಸೊ ಏನಾದ್ರೆ ನಿಮ್ಗೇನು ಟೈಮ್ ಇತ್ತು ಅಂದರೆ ಬೆಳಗಿನ ಜಾವ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ 5 ಗಂಟೆಗೆ ಅಲಾರ್ಮ್ ಇಟ್ಕೋಬೇಕು. 5:30ಗೆ ಫ್ರೆಶ್ ಅಪ್ ಆಗಿರಬೇಕು. 1 ಲೀಟ್ರು ನೀರನ್ನ ಕೈಗೆ ಬಾಟ್ಲಿ ಇಟ್ಕೋಬೇಕು. ಮಿನಿಮಮ್ ಫಸ್ಟಿಗೆ 2 ರಿಂದ 3 ಕಿಲೋಮೀಟ್ರು ವಾಕ್ ಸ್ಟಾರ್ಟ್ ಮಾಡಬೇಕು. ವಾಕ್ ಸ್ಟಾರ್ಟ್ ಮಾಡ್ಕೊಂಡು ನಾವು 1 ಬಾಟ್ಲು ಮುಗಿಯೋದ್ರಿಗೆ 3 ಲೀಟ್ರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದ್ಬಿಟ್ಟು. ಸೊ ನಿಧಾನವಾಗಿ ಯಾವಾಗ ನಿಮಗೆ ನೀರಿಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಬಾಡಿ ನೇಚರ್ ಅಡ್ಜಸ್ಟ್ ಆಗುತ್ತೆ, ವಾಕಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ರನ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಜಾಗಿಂಗ್ ಸ್ಟಾರ್ಟ್ ಮಾಡಬೇಕು. ಜಾಗಿಂಗ್ ಆದಮೇಲೆ ರನ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ರನ್ನಿಂಗ್ ಆಯಿತು ಅಂದರೆ ಮಸಲ್ಸ್ ಕ್ಯಾಚ್ ಆಗ್ತದೆ.
ಒಂದು ವಾರ 10 ದಿನ 15 ದಿನ 1 ತಿಂಗಳವರೆಗೆ ವಾಕ್ ಮಾಡಬೇಕು, ಆಮೇಲೆ ಜಾಗಿಂಗ್ ಮಾಡಬೇಕು, ಆಮೇಲೆ ರನ್ನಿಂಗ್ ಮಾಡಬೇಕು. ಆ ರನ್ನಿಂಗ್ ಮಾಡ್ತಾ ಮಾಡ್ತಾ ದಪ್ಪ ಕಲ್ಲು ತಗೊಂಡು ದೂರ ಮತ್ತೆ ಅವ್ರಿಗೆ ಎಸೆಯೋದಲ್ಲ, ದೂರ ಎಸೆಯೋದು. ಆಮೇಲೆ ಹೊಲದಲ್ಲಿ ಅಲ್ಲಿ ಕಾಲುವೆಗಳು ಇರ್ತವೆ, ಈ ಕಡೆಯಿಂದ ಹಾಕಿದ್ರೆ ಮತ್ತೆ ಕೈಕಾಲು ಮುಟ್ಕೊಳಂಗಲ್ಲ, ಮತ್ತೆ ಇನ್ಸ್ಪೆಕ್ಟರ್ ಹೇಳೋದಕ್ಕೆ ಕಾಲೇಜ್ ದಾಟಿ ನಾವು ಹೋಗಿ ಇನ್ಸ್ಪೆಕ್ಟರ್ ಬಗ್ಗೆ ಇರ್ತಲ್ಲ. ಸೊ ಎಲ್ಲಿ ಜಂಪ್ ಮಾಡ್ಬೋದು ಅಲ್ಲಿ ಸುಮ್ಮನೆ ಪ್ರಾಕ್ಟಿಕಲ್ ಜಂಪ್ ಮಾಡ್ತಾ ಹೋಗೋದು. ರನ್ನಿಂಗ್ ಮಾಡ್ತಾ ಇರ್ತೀರಿ, ಅಲ್ಲಿ ಯಾವುದೋ ಸಣ್ಣ ಕಟ್ಟಿಗೆ ಅಡ್ಡ ಬಿತ್ತು, ಸ್ವಲ್ಪ ಜಂಪ್ ಮಾಡೋದು. ಅಲ್ಲಿ ಯಾವುದೋ ಸಣ್ಣ ಕಲ್ಲಿತ್ತು, ಮತ್ತೆ ಹಂಗೆ ಜಂಪ್ ಮಾಡೋದು. ಸೊ ಇಟ್ ಇಸ್ ನಥಿಂಗ್ ಬಟ್ ಎ ಲಾಂಗ್ ಜಂಪ್. ಶಾರ್ಟ್ ಪುಟ್ ಅಂದ್ರೆ ಏನು? ದಪ್ಪ ಕಲ್ತ್ಕೊಂಡು ದೂರ ಎಸೆಯೋದು. ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಕೈಗಳು, ನಮ್ಮ ಕಾಲುಗಳು, ನಮ್ಮ ದೇಹ ನಿಧಾನವಾಗಿ ಅಡ್ಜಸ್ಟ್ ಆಗ್ತದೆ. ಆಮೇಲೆ ಕಾಲೇಜ್ ಫೀಲ್ಡ್ ಇದೆ, ಸ್ಕೂಲ್ ಗ್ರೌಂಡ್ ಇದ್ದಾವೆ, ನೀವು ಸ್ಪೈಕ್ಸ್ ಹಾಕ್ತಿರೋ, ಶೂ ಹಾಕ್ತಿರೋ, ಈ ಬರಿಗಾಲೇ ಓಡ್ತಿರೋ, ಇವು ಜಸ್ಟ್ ಸ್ಟಾರ್ಟ್. 1 ಮೈಲ್ 1.6 ಕಿಲೋಮೀಟರ್, ಆಮೇಲೆ 2 ಮೈಲು, ಆಮೇಲೆ 3 ಮೈಲ್, 6 ಕಿಲೋಮೀಟರ್ ಓಡಿ. ಬಟ್ ನಮ್ಮ ಪೊಲೀಸಲ್ಲಿ 1 ಮೈಲ್ ಓಡಿಸ್ತಾರೆ, 1.6 ಕಿಲೋಮೀಟರ್ ಓಡಿಸ್ತಾರೆ. ಅದರಲ್ಲಿ ಯಾರು ಫಿಲ್ಟರ್ ಆಗ್ತಾರೋ ಅವ್ರನ್ನ ಮಾತ್ರ ಆಚೆ ತಗೋತೀವಿ. ಆಮೇಲೆ ನೆಕ್ಸ್ಟು ಲಾಂಗ್ ಜಂಪ್ ಕೊಡ್ತೀವಿ. ಆ ಲಾಂಗ್ ಜಂಪಲ್ಲಿ ಯಾರು ಸಕ್ಸಸ್ ಆಗ್ತಾರೋ ಅವ್ರನ್ನ ತಗೋತೀವಿ. ಆಮೇಲೆ ಶಾರ್ಟ್ ಪುಟ್ ಕೊಡ್ತೀವಿ. ಶಾರ್ಟ್ ಪುಟ್ಟಲ್ಲಿ ಯಾರು ಸಕ್ಸಸ್ ಆಗ್ತಾರೋ ಒಳಗಡೆ ಹೋದಂಗೆ ಲೆಕ್ಕ. ಲಾಂಗ್ ಜಂಪ್ ಅಥವಾ ಆಗಲಿಲ್ಲ ಅಂದ್ರೆ ಅವನಿಗೆ ಮತ್ತೆ ಹೈ ಜಂಪ್ ಕೊಡ್ತೀವಿ. ನಮ್ಮ ಹುಡುಗರು ಗೋಡೆ ಭಾಳ ಆಗಿರ್ತಾವ, ಅಲ್ಲ ಎಗರಿಲ್ಲ, ಗೋಡೆ ಎಗರುತ್ತೆ, ಗೋಡೆ ಎಗರುತ್ತೆ, ಹೈ ಜಂಪ್ ಏನಿಲ್ಲ. ನಾವೆಲ್ಲ ನಮ್ಮೆಲ್ಲ 8-10 ಇರೋದು ಸಿನಿಮಾ ಮಾಡಿದಾಗ ಆ ಕಡೆ ಪೇರ್ಲೆಂಡ್ ಸಿಗೋವು ಹಸುವು ಏನು ಮಾಡ್ಬೇಕು? ದೂರದಿಂದ ಓಡೋದು, 2 ಕೈ ತಂಗೆ ಜಂಪ್ ಮಾಡೋದು. ಹಂಗೆ ಮರದಾಗ ಪಟ ಕಿತ್ಕೊಂಡು ಈ ಜೋಬೆಗಲ್ಲ ಹಾಕೊಂಡು ಮತ್ತೆ ಓಡು. ಅದೇ ರನ್ನಿಂಗ್ ನಮ್ಗೆ. ನಾವು ಗದ್ದಿರೋದೇ ರನ್ನಿಂಗ್ ಮಾಡಿರೋದು, ನಾವು ಸ್ವಂತ ರನ್ನಿಂಗ್ ಏನೂ ಮಾಡಿಲ್ಲ. ಗೋಡದಾಗ ಹೋಗೋದು, ಯಾರು ತೋಟದಾಗ ಹೋಗೋದು, ಕದಿಯೋದು, ನೇರಳೆ ಹಣ್ಣು ಪೇರ್ಲೆ ಕದಿಯೋದು, ಜೋಬೆ ಇಟ್ಕೊಳ್ಳೋದು, ಗೋಡೆ ಇರೋದು, ಓಡೋದು. ಅದರ ರನ್ನಿಂಗು ಅದೇ ಶಾರ್ಟ್ ಪುಟ್ಟು ಅದೇ. ವ್ಯತ್ಯಾಸ ಅಂತಂದ್ರೆ ನಾನು ಓಡಲೇಬೇಕು ಅಂದ್ರೆ ಗ್ರೌಂಡ್ ಇದಾವೆ. ನಂದು ಇಲ್ಲಿ 2 ಪರ್ಪಸ್ ಅಟ್ ಟೈಮ್ ಸರ್ವ್ ಆಗಬೇಕು, ಹೊಟ್ಟೆನೂ ತುಂಬಬೇಕು. ಹಂಗಾಗಿ ಹಣ್ಣು ಕಿತ್ಕೊಂಡಿರ್ಬೇಕು, ತೋಟ ಮಾರಿ ಬರೋದ್ರೆ ಓಡೋದು. ಅವ್ನು ಬೇಲೆ ಹಾಕಿರ್ತಾನೆ ಅಥವಾ ಗೋಡೆ ಹಾಕಿರ್ತಾನೆ, ಜಂಪ್ ಮಾಡೋದು. ಸೊ ನ್ಯಾಚುರಲ್ ಆಗಿ ನಮ್ಮ ದೇವ್ರು ಎಷ್ಟೊಂದು ಸೃಷ್ಟಿ ಕೊಟ್ಟಿದೆ ನೋಡಿ. ಹಂಗಂದ್ರೆ ಎಲ್ಲ ಕದಿಬೇಡ್ರು, ಈಗೆಲ್ಲ ಫೆನ್ಸಿಂಗ್ ಎಲ್ಲ ವೈರೆಲ್ಲ ಭಾಳ ಹಾಕಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಮಿನಿಮಮ್ ಇರ್ತದೆ. ಲೇಡೀಸ್ಗೆ ಅದರಲ್ಲಿ 50% ಕಡಿಮೆ ಇರುತ್ತೆ. ಬಹುಶಃ ನಿಮಗೆ 400 ಮೀಟರ್ಸ್ ಓಡಿಸ್ತಾರೆ. ಅದಾದ್ಮೇಲೆ ನಿಮಗೂ ಶಾರ್ಟ್ ಪುಟ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ನಮಗೆ ಶಾರ್ಟ್ ಪುಟ್ ನಿಮ್ಮದು ಸೈಜ್ ಕಡಿಮೆ ಇರುತ್ತೆ, ವೈಟ್ ತೂಕ ಕಡಿಮೆ ಇರುತ್ತೆ. ಹುಡುಗರು ಏನು ಎಸಿತಾರೆ, ಇವತ್ತು ಇಷ್ಟು ಜನ ಹುಡುಗರು ಚಾಲೆಂಜ್ ಮಾಡ್ತೀನಿ, ಇವ್ರು ಏನು ಶಾರ್ಟ್ ಪುಟ್ ಎಸಿತಾರೆ ಅಷ್ಟೇ ಎಡಗೈ ಎಸಿತಾರೆ, ಬಲಗೈ ಬಿಟ್ಟು ದೂರ ಹೋಗಿ. ನೀವೇನು ಎಸಿತೀರಿ, 2 ಕಾಲಾಗಿ ಎಸಿತೀರಿ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಗೋಡೆ ಆರಿ ಹಣ್ಣು ಕಿತ್ಕೊಂಡು ಓಡಿ, ರಾತ್ರಿ ಹೊತ್ತಿಗೆ ಸಿನಿಮಾಗೆ ಹೋಗ್ಬಿಟ್ಟು ಮೇಲ್ಗಡೆ ಮುಂದೆ ಗೇಟ್ ಬೀಗ ಹಾಕಿಬಿಟ್ಟಾಗ, ಹಾಸ್ಟೆಲ್ ಗೇಟ್ ಬೀಗ ಹಾಕಿದಾಗ ಹಿಂದ್ಗಡೆ ಪೈಪ್ ಲೈನ್ ಇರ್ತದೆ, ಅದನ್ನ ಕಡೆ ಏರಿ ಆ ಬಾತ್ರೂಮ್ಗಳ ಮೇಲೆ ಒಂದು ಕಿಡ್ನಿ ಕರೆದು ಅದಕ್ಕೆ ಕುರ್ಕೊಂಡು ಬಂದು ಅವನು ಬೆಳಗ್ಗೆ ಬಂದು ವಾರ್ಡನ್ ಲೈ ಬಳ್ಳಾರಿ ರೆಡ್ಡಿ ನಿನ್ನೆ ರಾತ್ರಿ ಇದ್ದಿಲ್ಲ, ನಿಮ್ ಕಣ್ ಕಾಣಲ್ಲ ಬಿಡಿ ಸರ್, ವಯಸ್ಸಾಗಿ ರಿಟೈರ್ಡ್ ಆಗ್ತದೆ, ಗೇಟ್ ಹಾಕಿವಿ, ನೀನು ಹೆಂಗ್ಲೇ ಬಂದೆ? ಸುಮ್ಮನೆ ಸರ್, ನೀವು ಯಾಕೆ ನಮ್ಮ ಮೇಲೆ ಬರೀ ಟಾರ್ಗೆಟ್ ಮಾಡ್ತೀರಿ ಸರ್? ರಾತ್ರಿ ಇಲ್ಲೇ ಬಂದಿನಿ ಸರ್, ನಿಮ್ ಕಣ್ ಕಾಣಲ್ಲ ಸರ್. ಇವೆಲ್ಲ ಹೊಟ್ಟೆ ಪಡಿಗೆ ಬೇಕಿತ್ತು, ಸಿನಿಮಾ ಮನೋರಂಜನೆ ಬೇಕಿತ್ತು. ನಾವು ಪೈಪ್ ಇಟ್ಕೊಂಡು ಏರಿದ್ವಿ, ಕಾಂಪೌಂಡ್ಗಳು ಹಾರಿದ್ವಿ, ಓಡಿದ್ವಿ. ಊಟ ಮಾಡ್ಬೇಕಾದ್ರೆ ಕೈ ತೊಳಕ್ಕೆ ಪೇಟದ ತಟ್ಟದಲ್ಲಿ ದಪ್ಪ ಜಗಳ ಆಡಿದ್ವಿ. ಅದೇ ತಂದು ಮುಂದೆ ಇಟ್ಟು ಅನ್ಕೊಂಡು ತಿನ್ನ ಮಗನ ಅಂತ ಅವ್ನ ಮುಂದೆ ಇದು ರುಚಿಲ್ಲ ಅಂತ ನೀವು ಜಗಳ ಮಾಡ್ತಿನ್ನೋರು. ನಮಗೂ ಈರುಳ್ಳಿ ಕಂಡ್ರೆ ಸಾಕು ಖುಷಿ ಪಡ್ತಿನ್ನೋರು ನಾವಾಗಿ. ಸೊ ಹಾಗಾಗಿ ನೀವು ಗ್ರೌಂಡಲ್ಲಿ ಈಗಿಂದ ಓಡೋದೇ ಒಳ್ಳೆಯದು. ಫಿಸಿಕಲ್ ಕರೆದ ಮೇಲೆ ಆ ಫಿಸಿಕಲಲ್ಲಿ ಕಂಪಲ್ಸರಿ 1.6 ಕಿಲೋಮೀಟರ್ ಲಿಮಿಟೆಡ್ ಟೈಮ್ ಇರ್ತದೆ. ಆ ಟೈಮಲ್ಲಿ 1 ಸೆಕೆಂಡ್ ಕಡಿಮೆ ಇಲ್ದಂಗೆ ಓಡಬೇಕು. ಬಿಡಿ ಸರ್, ನಾನು ಯಾರು ವಾಚ್ ಮಾಡ್ತಾರೆ, ನಾನು 2 ರೌಂಡ್ ಹೊಡಿತೀನಿ, 4 ರೌಂಡ್ ನಾನಿಲ್ಲಿ ಹೊಡಿಲಿ ಅಂತ ನೀವು ಅಂದ್ಕೋಬೋದು. 4 16 4 ರೌಂಡ್ ಹೊಡಿಬೇಕು. 400 ಟ್ರ್ಯಾಕ್ 4 ರೌಂಡ್ ಹೊಡಿಬೇಕು. 4 ಕಡೆ CC ಕ್ಯಾಮ್ರಾ ಹಾಕಿರ್ತೀವಿ. 20 ಜನ ಓಡಿಸಕ್ಕೆ ಬಿಟ್ಟಿರ್ತೀವಿ. 20 ಜನ ಪೊಲೀಸರಿಗೆ ಸಿಗ್ತೀವಿ. ನಾನು ನಿನ್ನೊಬ್ಬನೇ ನೋಡ್ಬೇಕು, ನನ್ನ ಪಕ್ಕದಲ್ಲಿ ನೋಡಂಗಿಲ್ಲ. ನನ್ನ ಸ್ಟಾಪ್ ವಾಚ್ ಇರ್ತದೆ, ನಾನು ನಿನ್ನೆ ನೋಡ್ತಿರ್ತೀನಿ. ನೀನು 1 ರೌಂಡ್ 2 ರೌಂಡ್ 3 ರೌಂಡ್ 4 ರೌಂಡ್ ಕರೆಕ್ಟಾಗಿ ಒಂದು ವಿಜಿಲ್ ಹೊಡೆದ್ರೆ ಕರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮ್ ಹೊಡೆದ್ರೆ ಒಳಗೆ ಕರ್ಕಂತಿಲ್ಲ ಹೊರಡ್ತೀವಿ. ನಾವಲ್ಲಿ ಮಾನವೀಯತೆ ಕೂಡ ಜಾಸ್ತಿ ತಲೆ ಕೆಟ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತದೆ. ನಿನ್ನ ಟೈಮ್ ಆಯ್ತದೆ ಅಂತ ಅಲ್ಲಿಗೆ ಮುಗಿತೀನಿ, ಸಮಾಪ್ತಿ. ಫಸ್ಟ್ 1.6 ಕಿಲೋಮೀಟರ್ ಅಂದರೆ 1 ಮೈಲ್ ಓಡಿಸ್ಬಿಟ್ರೆ ಮುಗಿದೈತೆ, ಒಳಗೆ ಬಂದಂಗೆ. ಇಲ್ಲಾಂದರೆ ಇಲ್ಲ. 4 ಕಡೆ CC ಕ್ಯಾಮ್ರಾ ಇರ್ತದೆ. ಅದಾದಮೇಲೆ ನಿಮಗೆ ಫಸ್ಟ್ ಹೈಟ್ ನೋಡ್ತೀವಿ. ನೀವೇನು ಅನ್ಕೊಂತೀರಿ, ಯಾರೋ ಹೇಳ್ತಾರೆ ಕೂತು ಹಿಂಗೆ ಬೆಳೆಸ್ಕೊಂಡ್ಬಿಟ್ರೆ ಹೈಟ್ ಬರ್ತದೆ. ನಮ್ಗಿಂತ ನಿಂಗೆ ಹತ್ತದು. ನೀವೇನೋ ಹೈಟ್ ತೋರಿಸ್ಕೊಂಡಿರುತ್ತೆ, ಮುಂದೆ ಕಣ್ಣು ಇಟ್ಟಿರ್ತೀವಿ, ನಿನ್ನ ಹೈಟ್ ನಿನಗೆ ಕಾಣ. ಮತ್ತು ಅದನ್ನು ವಿಡಿಯೋ ಮಾಡ್ತೀವಿ. ನಾಳೆ ಯಾರು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಸರ್ ನನಗೇನೋ ಕಡಿಮೆ ಹೈಟ್ ಇದ್ದಾನೆ, ನಂದು ರಿಜೆಕ್ಟ್ ಆಗಿ ನಾವು ನೀವು ಕೊಡಿ ಅಂತ ನೋಡ್ಬೋದು.
ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಮ್ಮದು ಸೆಲೆಕ್ಷನ್ ನಡೀತದೆ. ಪ್ರತಿಯೊಂದು ವಿಡಿಯೋಗ್ರಫಿ ಪ್ರತಿಯೊಂದು ನಾವು ಬರ್ದು ಸೈನ್ ಹಾಕ್ತೀವಿ. ಅದಕ್ಕೆ ಪ್ರತಿಯೊಂದು ಈವೆಂಟ್ಗೂ ಇನ್ಸ್ಪೆಕ್ಟರ್ ಕೊಡ್ತಾರೆ. ರನ್ನಿಂಗ್ DSP 3 ದಿನ ಇನ್ಸ್ಪೆಕ್ಟರ್ ಕೊಡ್ತಾರೆ, ಶಾರ್ಟ್ ಪುಟ್ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, ಲಾಂಗ್ ಜಂಪ್ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, ಹೈ ಜಂಪ್ ಇರ್ತಾರೆ, ಅದಕ್ಕೊಂದು ವಿಡಿಯೋಗ್ರಾಫರ್ ಇರ್ತಾರೆ, ಇಬ್ಬರು ಟೇಪ್ ಇರೋರು ಇರ್ತಾರೆ, PT ಟೀಚರ್ ಇರ್ತಾರೆ. ಇವೆಲ್ಲವೂ ವಿಡಿಯೋಗ್ರಫಿ ಆಗ್ತದೆ. ನಮ್ಮಷ್ಟು ಟ್ರಾನ್ಸ್ಪರೆಂಟ್ ಎಲ್ಲಿ ನಡೆಯೋದು. ಸೊ ಹಾಗಾಗಿ ನೀವು ಫಸ್ಟ್ ಬೇಕಾಗಿದ್ದು ರನ್ನಿಂಗ್. ಆ ರನ್ನಿಂಗ್ ಎಲ್ಲೂ ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಜಾಗಿಂಗ್ ಆಗುತ್ತೆ, ಆಮೇಲೆ ರನ್ನಿಂಗ್ ಆಗುತ್ತೆ, ರನ್ನಿಂಗಿಂದ ಉಳಿದೆಲ್ಲ ಆಗುತ್ತೆ. ಸೊ ಮುಂದೆ ಆರಾಮಾಗಿ ಬರ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೆಕೆಂಡ್ ಇಯರ್ PUC ಕ್ವಾಲಿಟಿ ಕೇಳ್ತಿದ್ದೀವಿ ನಾವು. ಐದರ್ ಡಿಪ್ಲೊಮಾ ಆರ್ ಸೆಕೆಂಡ್ ಇಯರ್ PUC, ನೀವು ಸೈನ್ಸ್ ಆಗಲಿ, ಕಾಮರ್ಸ್ ಆರು, ಆರ್ಟ್ಸ್ ಆಗಲಿ, ಏನಾರ ಸೆಕೆಂಡ್ PU ಪಾಸ್ ಆದರೆ, ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಆದರೆ ಸ್ಟಾರ್ಟಿಂಗ್ಗೆ ಇವತ್ತು ಹೆಚ್ಚು ಕಡಿಮೆ 50,000 ಸಂಬಳ ಕೊಡ್ತೀವಿ. 1,500 ರೂಪಾಯಿ ಒಂದಿನ ಸಂಬಳ ಕೊಡ್ತೀವಿ. ನಿಮಗೆ ಬೇಸಿಕ್ಕು, DA, HRA, ರಿಸ್ಕ್ ಅಲಯನ್ಸು, ಹಾರ್ಡ್ಶಿಪ್ ಅಲಯನ್ಸು, ಯೂನಿಫಾರ್ಮ್ ಅಲಯನ್ಸು, ಫುಡ್ ಅಲಯನ್ಸು, ಕಿಟ್ ಅಲಯನ್ಸು, ಇಷ್ಟೆಲ್ಲ ಕೊಟ್ಟು ಮತ್ತೆ ಪುಸ್ತಕ ಯಾಕೆ ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಬೆಲ್ಟ್ ಕೊಡ್ತೀವಿ, 1 ರೂಪಾಯಿ ಖರ್ಚಿಲ್ಲ. ಯೂನಿಫಾರ್ಮ್ ಹಾಕೊಂಡು ಫಸ್ಟಲ್ಲಿ ಹೋಗ್ತಿರೋದು ಫ್ರೀ ಅಂತ, ಬೇರೆ ಗಾಡಿ ನಿಲ್ಸಂತ ಗಾಡಿ ಅದಕ್ಕೆ ಜೀವನ ಫ್ರೀ ಅಂತ. ಅದೇ ಒಬ್ಬ ಇಂಜಿನಿಯರ್ ಮಾಡೋದು. ಇಲ್ಲಿ ಯಾರು ಅನ್ಯತಾ ಭಾವಿಸೋದಿಲ್ಲ ಅಂತಂದರೆ ಕಷ್ಟ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಯಾರು ಅಪಾಸೆ ಮಾಡ್ತಾ ಇಲ್ಲ. ಕೌಶಲ್ಯ ಟೀಚರ್ಗಳಲ್ಲಿ ಇವರು ಆಲ್ಮೋಸ್ಟು MA, M.Ed, MPhil, PhD ಎಲ್ಲ ಮಾಡ್ಕೊಂಡಿದ್ದಾರೆ. ಇವರಿಗೆ 15,000 ರೂಪಾಯಿ ಸಂಬಳ ಕೊಡೋಕ್ಕೆ 10 ಸರಿ ಯೋಚನೆ ಮಾಡ್ತಾರೆ. ಈ ತಿಂಗಳ ಸಂಬಳ ನವೆಂಬರ್ ಬರಬೇಕು, ಅವ್ರು ಜನವರಿ ಕಾಯ್ದು. ನಾವು ಪೊಲೀಸಲ್ಲಿ ಬರೀ PUC ಪಾಸ್ ಅಂದ್ರೆ ಸಾಕು, ನಿಮ್ಗೆ 45,000 ರೂಪಾಯಿ ಸಂಬಳ ಗ್ಯಾರಂಟಿ. ಅಂದರೆ ಒಂದಿನಕ್ಕೆ 1,000 ಸಂಬಳ, ಪ್ರತಿ ತಿಂಗಳು 1ನೇ ತಾರೀಕು ನಿಮ್ಮ ಅಕೌಂಟಿಗೆ ಸಂಬಳ ಬರುತ್ತೆ. ಬೇರೆ ಯಾವ ಡಿಪಾರ್ಟ್ಮೆಂಟ್ಗೆ ರೇಟ್ ಆಗ್ಬೋದು, ಪೊಲೀಸ್ ಮಾತ್ರ 1ನೇ ತಾರೀಕಿಗೆ ಕರೆಕ್ಟಾಗಿ ಸಂಬಳ ಬೀಳ್ತದೆ. ಬರೀ PUC ಮೇಲೆ, ಬರೀ PUC ಪಾಸ್ ಆದವರು ಬರೀ 45,000 ರೂಪಾಯಿ ಸಂಬಳ ಒಂದು ತಿಂಗಳಿಗೆ ಹೋದರೆ, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಹೋದರೆ ಯಾರೋ ಒಬ್ಬರು ಮಾತ್ರ ಹೈ ಪ್ಯಾಕೇಜ್ ಹೋಗ್ತಾರೆ. ಉಳಿದದೆಲ್ಲ ಪ್ಯಾಕೇಜ್ ಏನು ಗೊತ್ತಾ ನಿಮಗೆ? 1 ವರ್ಷಕ್ಕೆ 2,40,000, 3 ಲಕ್ಷ ಪ್ಯಾಕೇಜ್. ಎಷ್ಟಾಯಿತು? 12,30,000. ಹಂಗೆ ಅವ್ನು ಬಸ್ನಾಗ ಓಡಾಡೋದು ಹೆಂಗೆ? ಅವ್ನ ಗಾಡಿಗೆ ಪೆಟ್ರೋಲ್ ಯಾರು ಹಾಕ್ಸ್ಬೇಕು? ಉಲ್ಟಾ ಮನೆಯಾಗ ಅಪ್ಪ 10,000 ರೂಪಾಯಿ ಕೊಡ್ಬೇಕು ಅವನಿಗೆ. ಅವನೇನು ಅಪ್ಪ ಅಮ್ಮ ದುಡ್ಡು ಕೊಡೋಲ್ಲ. ಅಪ್ಪಿತಪ್ಪಿ ಅವನೇನೋ ಲವ್ನಾಗ ಬಿದ್ದು ಮದುವೆ ಆದಂದ್ರೆ ನಾನು ಮಗನ ಜೀವನ ಮುಗಿದ ಅವನ 2 ಮಧ್ಯದಲ್ಲಿ ನರಳಕ್ಕೆ ಕಾಣಬಾರ್ದು. ಆ ಕನಸನ್ನು ಕಾಣಬೇಕಾದ್ರೆ ಗುರಿ ಇಟ್ಕೋಬೇಕು. ಆ ಗುರಿಗೆ ಒಂದು ಟೈಮ್ ಇಟ್ಕೋಬೇಕು. ಯಾವುದೇ ಒಂದು ಗುರಿ ನಾವು ಸಾಧಿಸಬೇಕಾದ್ರೆ ಆ ಗುರಿಗೆ ನಾವು ಒಂದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡಿಲ್ಲ ಅಂದ್ರೆ ಆ ಗುರಿ ನಮ್ದು ಈಡೇರಿದ ಮೇಲೆ ನಮ್ಗೆ ಪ್ರಯೋಜನ ಇಲ್ಲ. ನಾನು 30 ವರ್ಷ ಸಾಧಿಸಬೇಕು ಅಂತ ತೀರ್ಮಾನ ಮಾಡಿದೆ, 40 ವರ್ಷ ಮಾಡಿದ್ರೆ ಇನ್ನೇನು ಒಂದು ಪ್ರಯೋಜನ. ಹಾಗಾಗಿ ಗುರಿನೂ ಇರಬೇಕು, ಆ ಗುರಿಗೆ ನಿಗದಿತ ಸಮಯನೂ ಇರಬೇಕು. ಆಗ ಮಾತ್ರ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇನ್ನು ಭಾಳಷ್ಟು ಕ್ಲಾಸಸ್ ಇದಾವೆ. ನಿಮಗೆಲ್ಲ ಊಟ ಟೈಮ್ ಬೇರೆ ಆಯಿತು. ಆಮೇಲೆ ಅವರು ನನಗೆ ಏನು ಸಬ್ಜೆಕ್ಟ್ ದೇವರೇ ಗೊತ್ತಿಲ್ಲ. ನಾನು ಬಂದಬೇಕು ಮಕ್ಕಳಂದ್ರೆ ನಾನು ಒಂದಂತೂ ಗ್ಯಾರಂಟಿ, ನಾನು ಹೇಳ್ತಿಲ್ಲ, ನಾನು ಎಲ್ಲ ಕಡೆ ಗೆಲ್ಲೋದು ನಾನು ವಿಲ್ಪವರ್ ಅಷ್ಟೇ. ನನಗೆ ಏನು ಸಬ್ಜೆಕ್ಟ್ ನಾನು ಪ್ರಿಪೇರ್ ಆಗಲ್ಲ, ಓದಲ್ಲ. ಯಾವೆಲ್ಲ ಕೇಳಿರಿ, ಯಾವುದೋ ಸಬ್ಜೆಕ್ಟ್ ಕಲ್ತ್ಬಿಡಿ, ಒಟ್ಟು ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಸಬ್ಜೆಕ್ಟ್ ಎಲ್ಲ ಕರ್ಕೊಂಡು ಹೋಗ್ತೀನಿ. ಒಟ್ಟೆ ಕಡೆ ನದಿ ದಾಟ್ಸ್ಬೇಕು, ನದಿ ದಾಟ್ಸ್ಕೊಂಡ್ಬಿಡ್ತೀನಿ. ಕೇಳಿದ್ರಿಗೂ ಅರ್ಥ ಆಗಲ್ಲ, ಕರ್ಕೊಂಡು ಬಂದಿರಿಗೂ ಅರ್ಥ ಆಗಲ್ಲ. ಒಟ್ಟೆಲ್ಲ ಬಂದ್ರಪ್ಪ 2 ಕ್ಲಾಸ್ ಮಜಾ ಮಾಡಿದೆ, ನೆಕ್ಸ್ಟ್ ಓದ, ಇಷ್ಟು ಮಾತ್ರ ಉಳಿತದೆ. ಹಾಗಾಗಿ ಏನು ಬೇಕು ಅದು ತಗೊಳ್ಳಿ, ಏನು ಬೇಡ ಅದು ಬಿಟ್ಟಾಗಿ. ಒಂದು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಬುಕ್ಸ್ ಓದೋದಲ್ಲ, ನೀವು ಸ್ವಂತವಾಗಿ ಒಂದು ಬುಕ್ ತಯಾರು ಮಾಡಿದ್ರೆ ಮಾತ್ರನೇ ಆ ನಾಲೆಡ್ಜ್ ನಿಮಗೆ ಜೀವಿತ ಕಾಲದಲ್ಲಿ ಉಳಿತದೆ. ಪರೀಕ್ಷೆ ಅನ್ನೋದು ಭಯ ಬೇಡ. ಪರೀಕ್ಷೆ ಅನ್ನೋದನ್ನು ನಾವು ಪ್ರೀತಿಸಬೇಕು. ಪರೀಕ್ಷೆ ನಮಗೆ ಹೆದರಬೇಕು, ನಾವು ಪರೀಕ್ಷೆಗೆ ಹೆದರಬಾರ್ದು. ಸೊ ಕಾನ್ಫಿಡೆಂಟ್, ವಿಲ್ ಪವರ್, ಇವೆರಡರಿಂದ ನೀವು ಎಕ್ಸಾಮಲ್ಲಿ ಹೋದರೆ ಖಂಡಿತ 5 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ಬರ್ತೀರಿ. ನೆಕ್ಸ್ಟು ನಿಮ್ಮ ಈ ಅಕಾಡೆಮಿಕ್ ಸೆಕೆಂಡ್ ಇಯರ್ ಅಥವಾ ಡಿಗ್ರಿ ಎಕ್ಸಾಮ್ ಬರೀತೀರಿ, ಅವಾಗಲೂ ಈ ಚುಕ್ಕೆ ಐಟಮ್ ಮರಿಬೇಡಿ. ಒಂದು ಸಣ್ಣ ಟಿಕ್ಕು, ಒಂದು ಸಣ್ಣ ಚುಕ್ಕೆ, ಅದಕ್ಕೆ ಗೌರವ. ಫಸ್ಟು ಟಿಕ್ಕಿಗೆ ಆನ್ಸರ್ ಬರ್ಬಿಡ್ರಿ, ಆಮೇಲೆ ಚುಕ್ಕೆ ಆನ್ಸರ್ ಬರೀರಿ, ಆಮೇಲೆ ಗೌರವಕ್ಕೆ ಅಗೌರವ ಮಾಡಿ. ನೀನು ಇಷ್ಟೊಂದು ಭಾಳ ಆಟಾಡಿದ್ರೆ ನೀವು ನಿಮ್ಮ ಜೊತೆಗೆ ಆಟ ಆಡ್ತಂತೆ ನೀವು ಕಬಡ್ಡಿ ಆಡ್ಬೇಕು ಆ ಪ್ರಶ್ನೆಗಳಿರುತ್ತೆ. ಅವಾಗ ಮಾತ್ರ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಒಂದು ಟೆಕ್ನಿಕಲ್ ಆಗಿ ಎಕ್ಸಾಮ್ ಬರೆದಿಲ್ಲ ಅಂತಂದರೆ ಫಸ್ಟು 10-20 ಕ್ವಶನ್ ಬರ್ದಿರೋಂಥ ಖುಷಿಯಾಗಿರ್ತೀರಿ. ನೆಕ್ಸ್ಟ್ 80 ಕ್ವಶನ್ ನಿಮ್ಗೆ ಕಣ್ಣೀರು ತರಿಸುತ್ತೆ. ಲಾಸ್ಟಿಗೆ ಮೇಷಗಳು ಬೆಲ್ಲ ಹೊಡ್ಬಿಡ್ತಾರೆ, ಟೀ ತರಿಸ್ಕೊಳ್ತಿರ್ತಾರೆ. ನಿಮಗೇನು ಆನ್ಸರ್ ಬರಲಿಕ್ಕೆ ಹೋಗುತ್ತೆ, ಕಸ್ಕೊಂಡ್ಬಿಡ್ತಾರೆ. ತಪ್ಪು ಅವ್ರದಲ್ಲ, ಅದೇ ಹೇಳ್ತಾನೆ. ಯಾವುದೇ ಗುರಿ ಇದ್ದರೆ ಆ ಗುರಿಗೊಂದು ನಿಗದಿತ ಸಮಯ ಇರಬೇಕು. ಆ ಸಮಯದಲ್ಲಿ ಸಾಧನೆ ಮಾಡಿದ್ರೆ ಮಾತ್ರ ಸಾಧನೆ ಮಾಡಿದಂಗೆ. ಆ ಗುರಿನ ಸಮಯ ಮೀರಿ ಸಾಧನೆ ಮಾಡಿದ್ರೆ ಸಾಧನೆ ಮಾಡೋದು. ಸೊ ಇಷ್ಟು ಏನು ಅರ್ಥ ಆಗಿದೆ ಗೊತ್ತಿಲ್ಲ.
ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋ ಖುಷಿಗೆ ನಾವು ಹೋಗ್ಬೇಕಷ್ಟೇ. ಒಂದ್ಸರಿ ಥ್ಯಾಂಕ್ ಯು ವೆರಿ ಮಚ್. ಇಂಜಿನಿಯರ್ನ ಎಲ್ಲರನ್ನು ತಯಾರು ಮಾಡೋದು ಟೀಚರು. ಆದರೂ ನನಗೆ ಅನ್ಸುತ್ತೆ ಇವಾಗ ಇಂಥ ಸರ್ ಒಬ್ಬರು ಸಿಕ್ಕಿದ್ರೆ ನನಗೆ ನಾವು ಒಳ್ಳೆ IAS ಆಫೀಸರ್ ಆಗ್ತಾ ಇದ್ದೆ ನಾನು ನಿಜವಾಗ್ಲು. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋಂಥ ವಿಚಾರಗಳನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ಇವತ್ತು ಈ ಸರಣಿ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ. ನನಗಂತೂ ತುಂಬಾ ಹೆಮ್ಮೆ ಇದೆ. ಮತ್ತೆ ಇವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ನೀವು ಸಣ್ಣ ವಿಚಾರಗಳನ್ನೇ ಹೇಳಿದ್ದಾರೆ, ನೀವು ಗೊತ್ತಿರೋಂಥ ವಿಚಾರಗಳನ್ನ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಫಾಲೋ ಮಾಡಿ ನಿಜವಾಗ್ಲೂ ನೀವು ಜೀವನದಾಗ ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ಮಾತನ್ನ ನಮ್ಮ ಕಾಲೇಜ್ ಪರವಾಗಿ ಹೇಳ್ತಾ ಅವ್ರ ಪರವಾಗಿ ಹೇಳ್ತಾ ಸಣ್ಣ ಒಂದು ಇದಿದೆ ಅವರಿಗೆ ಗಾರ್ಲೆಂಡ್ ಮಾಡ್ತಾರೆ, ದಯವಿಟ್ಟು ಅವ್ರು ಸ್ವೀಕಾರ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡಕ್ಕೆ ನೆಕ್ಸ್ಟ್ ಪ್ರೋಗ್ರಾಮು ಬದುಕು ಮತ್ತು ಬರಹ ಅಂತೇಳಿ ನಮ್ಮ ಮಾಂತೇಶ್ ಬ್ರಹ್ಮ ಅಂತೇಳಿ ಅಲ್ಲಿಲ್ಲೇ ಲೋಕಲ್ ಜರ್ನಲಿಸ್ಟ್ ಪ್ರೋಗ್ರಾಮಿನ ಶೆಡ್ಯೂಲ್ ಆಗಿಲ್ಲ. ಬದುಕು ಮತ್ತು ಬರಹ ಅಂತೇಳಿ ನಿಮ್ಮ ಬರವಣಿಗೆ ಮೂಲಕ ನಿಮ್ಮನ್ನು ಬದುಕನ್ನು ಹೆಂಗೆ ರೂಪಿಸ್ಕೋಬೇಕಂತೇಳಿ ಅದು ನೆಕ್ಸ್ಟ್ ಪ್ರೋಗ್ರಾಮ್ಸನ್ನು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಅನಿಸುತ್ತೆ. ಪ್ರೋಗ್ರಾಮ್ನ ಶೆಡ್ಯೂಲ್ ಆಗಿಲ್ಲ. ಅದು ಪ್ರೋಗ್ರಾಮ್ಗೂ ಕೂಡ ನೀವು ಇದೇ ಥರ ಪಾರ್ಟಿಸಿಪೇಟ್ ಮಾಡಿ ಪ್ರೋಗ್ರಾಮ್ ಯಶಸ್ವಿ ಮಾಡಿಕೊಳ್ಬೇಕಂತ ತಮ್ಮನ್ನು ಅನೌನ್ಸ್ ಮಾಡಿಕೊಡ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.